ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ತುಂಬ ಜೋಶಲ್ಲಿ ಮಾಡ್ತಾ ಇರುವಂಥ ವಿಡಿಯೋ. ಆ್ಯಂಡ್ ಈ ಒಂದು ವಿಡಿಯೋ ಗೇಮ್ ಚೇಂಜರ್ 2.5 ಇದು 3 ಅಲ್ಲ, ಯಾಕಂದರೆ ಐ ನೋ 3 ಇನ್ನೂ ಬೆಟರ್ ಆಗಿ ಡೆಲಿವರ್ ಮಾಡ್ಬೋದು ಅಂತ. ಇದು 2.5. ಆ್ಯಂಡ್ ಇಲ್ಲಿ ನನಗೇನಾಯಿತು ಅಂದರೆ, ನಿನ್ನೆ ರಾತ್ರಿ ಸುಮ್ಮನೆ ಹಿಂಗೆ ಕೂತಿದ್ದೆ, ನನ್ನ ಫ್ರೆಂಡ್ ಒಂದು ಇಂಡಿಕೇಟರ್ನ ಕಳಿಸ್ದ. ಓಕೆ ಮಗ, ಈ ಇಂಡಿಕೇಟರ್ ನೋಡು, ಅವನು ನಾರ್ತಿ. ಓಕೆ, ಸೊ ಈ ಇಂಡಿಕೇಟರ್ ನೋಡು ಮಗ, ನೀನು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತೀಯ ಅಂತ. ಸೊ ಆ ಇಂಡಿಕೇಟರ್ನ ಲೈಕ್ ಫ್ರೀಯಾಗೆ ಇಟ್ಟಿದ್ದಾರೆ ಯಾರೋ ಒಬ್ಬರು. ಓಕೆ, ಅದೆಲ್ಲ ಬೇಡ. ಓಕೆ, ಸೊ ಅದು ಯಾರು ಏನು ಅದೆಲ್ಲ ಬೇಡ. ಲೈಕ್ ಸುಮ್ಮನೆ ಈಗ ಇವಾಗ ನಾನು ಇದನ್ನ ಇಟ್ಕೊಂಡು ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡ್ತಾ ಇರ್ತೀನಿ. ಇನ್ ಕೇಸ್ ಏನೇ ಇಶ್ಯೂಸ್ ಆದರೂ ಓಕೆ, ಅದು ಲೈಕ್ ನನ್ನ ಮೇಲೆ ಬ್ಲೇಮ್ ಬರಬೇಕು, ಯಾಕಂದರೆ ನಾನು ಅದನ್ನು ಇಂಡಿಕೇಟರ್ನ ತೊಗೊಂಡು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ. ಬಟ್ ಕ್ರಿಯೇಟ್ ಮಾಡಿರೋರು ಅಷ್ಟು ತುಂಬ ಕಷ್ಟಪಟ್ಟು ಮಾಡಿರ್ತಾರೆ. ಇನ್ ಕೇಸ್ ಏನಾದ್ರು ಆದರೆ ಅವರಿಗೆ ಸುಮ್ಮನೆ ಬ್ಲೇಮ್ ಬರೋದು ಬೇಡ ಅಂತ. ಬಟ್ ಈ ಒಂದು ವಿಡಿಯೋ ಅವರಿಗೆ 90% ಆಫ್ ದ ಕ್ರೆಡಿಟ್ ಇರುತ್ತೆ. ಯಾರೋ ನಾರ್ತ್ ಅವರು ಲೈಕ್ ಈ ಒಂದು ಇಂಡಿಕೇಟರ್ನ ಕ್ರಿಯೇಟ್ ಮಾಡಿ ಫ್ರೀಯಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಅದನ್ನು ರೇಂಜನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆ, ಯಾವ್ಯಾವ ರೇಂಜಿಂದ ಮೂಮೆಂಟ್ ಆಗ್ಬೋದು, ಅಂದರೆ ರಿವರ್ಸಲ್ ಆಗ್ಬೋದು, ಫಾಲ್ ಆಗ್ಬೋದು, ಮೇಲೆ ಹೋಗ್ಬೋದು, ಇವೆಲ್ಲನೂ ಕಂಡುಹಿಡಿಬೋದು ಆ ಒಂದು ಇಂಡಿಕೇಟರಿಂದ. ಆ ಇಂಡಿಕೇಟರ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ ಡಿಸ್ಕ್ರಿಪ್ಷನಲ್ಲಿ ನೀವು ಆ ಇಂಡಿಕೇಟರ್ ಲಿಂಕನ್ನು ಕ್ಲಿಕ್ ಮಾಡಿದಾಗ ಟ್ರೇಡಿಂಗ್ ವ್ಯೂ ಪೇಜ್ ಬರುತ್ತೆ. ಅಲ್ಲಿ ಆ್ಯಡ್ ಟು ಫೇವ್ರೇಟ್ಸ್ ಅಂತ ಇರುತ್ತೆ. ಆ್ಯಡ್ ಟು ಫೇವ್ರೇಟ್ಸ್ ಕೊಡಿ. ಇಲ್ಲಿ ಬಂದಾಗ ಇಂಡಿಕೇಟರ್ಸಲ್ಲಿ ಫೇವ್ರೇಟ್ಸಲ್ಲಿ ಹೋದರೆ ಆ ಒಂದು ಇಂಡಿಕೇಟರ್ ಬರುತ್ತೆ, ಟ್ರೇಡಿಂಗ್ ಲೆಜೆಂಡ್ ರೇಂಜ್ ಲೆವೆಲ್ಸ್ ಅಂತ. ಓಕೆ, ಆ ಇಂಡಿಕೇಟರ್ನ ನೀವು ಹಾಕೋಬೇಕು ಫಸ್ಟ್ ಥಿಂಗ್. ಓಕೆನಾ, ಆ ಇಂಡಿಕೇಟರ್ನ ಹಾಕೊಂಡಾದ್ಮೇಲೆ ಸೆಟ್ಟಿಂಗ್ಸಲ್ಲಿ ನೀವು ಏನು ಮಾಡಬೇಕು ಅಂದರೆ, ಇನ್ಪುಟ್ಸಲ್ಲಿ ಇಲ್ಲೇನೋ 2 ಏನೋ ಇರುತ್ತೆ, ಅದನ್ನು 4.68 ಮಾಡಬೇಕು. ಓಕೆ, ಪರ್ಫೆಕ್ಟ್. ಓಕೆನಾ, ಸೊ ಸ್ಟೈಲ್ಗೆ ಹೋದರೆ ರೀಸೆಟ್ ಸೆಟ್ಟಿಂಗ್ಸ್ ಕೊಡ್ತೀನಿ. ಓಕೆ, ಇಷ್ಟಿತ್ತಿದ್ದು 4.68 ಅಲ್ಲ, 2.09 ಇತ್ತು, 4.68 ಕೊಡಬೇಕು. ಓಕೆನಾ, ಓಕೆ 4.68 ಕೊಟ್ಟೆ. ಸೊ ಇಲ್ಲಿನೂ ಕೂಡ 4.68 ಇದೆ, ಕರೆಕ್ಟ್ ಇದೆ. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಇಲ್ಲಿರುವಂಥ ಚಾರ್ಟ್ ಇದೆಯಲ್ಲ, ನೀವು ಈಗ ನೋಡಿ, ನಾನಿಲ್ಲಿ OANDA ಇದನ್ನು ಹಾಕ್ಕೊಂಡಿದ್ದೀನಿ XAUSD ಅಲ್ಲಿ. ಇಲ್ಲಿ ನೋಡ್ಬೋದು XAUSD ಅಲ್ಲಿ forex.com ಚಾರ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಹೇಗೆ ಅದನ್ನು ಚೂಸ್ ಮಾಡೋದಂದ್ರೆ, ನೀವು ಇಲ್ಲಿ XAUSD ಅಂತ ಸರ್ಚ್ ಮಾಡಿದ್ರೆ forex.com ಆ್ಯಂಡ್ OANDA, ಒನಾಡಾ, TVC, FXCM, capital.com ಇಷ್ಟೆಲ್ಲ ಬರುತ್ತೆ. ಇದರಲ್ಲಿ ನಾನು forex.com ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಒನಾಡಾ ಯೂಸ್ ಮಾಡ್ತಾ ಇದ್ದೀನಿ. ಈ ಒನಾಡಾದಲ್ಲಿ ವಾಲ್ಯೂಮ್ ಪ್ರೊಫೈಲ್ ಬರುತ್ತೆ, forex.com ಅಲ್ಲಿ ವಾಲ್ಯೂಮ್ ಪ್ರೊಫೈಲ್ ಬರೋದಿಲ್ಲ. ಸೊ ದಟ್ಸ್ ವೈ. ಓಕೆ, ಈ ಒಂದು 2.5 ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಕೋತೀವಿ, ಯಾವುದನ್ನು ಕನ್ಫ್ಯೂಷನ್ ನಿಮಗೆ ತರೋದೇ ಇಲ್ಲ. ಓಕೆನಾ, ಸೊ ಇವತ್ತಿನ ಟ್ರೇಡ್ ನೋಡೋಣ. ಓಕೆ, ನಾನು ಈ ಇಂಡಿಕೇಟರ್ನ ಆಫ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇಂಡಿಕೇಟರ್ಸ್ಗೆ ಹೋಗ್ಬಿಟ್ಟು ಪಿವೋಟ್ ಪಾಯಿಂಟ್ ಕ್ಯಾಮ್ರಲ್ಲಿ ಹಾಕೋತೀವಿ. ಗೇಮ್ ಚೇಂಜರ್ 2 ಪ್ರಕಾರ ಪಿವೋಟ್ ಪಾಯಿಂಟ್ ಸ್ಟ್ಯಾಂಡರ್ಡ್ ಹಾಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಇದೆ, ಟ್ರೆಡಿಷ್ನಲ್ ಇದನ್ನು ಆಟೋ ಮಾಡಿಬಿಡ್ತೀನಿ. ಓಕೆನಾ, ಕ್ಯಾಮ್ರೆಲ್ಲ ಮಾಡ್ತೀನಿ, ಒಂದು ಅಬ್ಸರ್ವ್ ಮಾಡಿ. ಆ್ಯಂಡ್ EMA ಹಾಕೋತೀನಿ. ಓಕೆನಾ, ಸೊ EMA ಮೂವಿಂಗ್ ಆವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಹಾಕ್ಕೊಂಡೆ. ಓಕೆನಾ, ಸಿಂಪಲ್ಲು ಮೂವಿಂಗ್ ಆವ್ರೇಜ್ ಎಕ್ಸ್ಪೋನೆನ್ಷಿಯಲಲ್ಲಿ 9 ಇರೋದನ್ನು 20 ಮಾಡ್ಕೋತೀನಿ. ಓಕೆ, ಸೊ ಸ್ಟೈಲ್ಗೆ ಹೋಗ್ತೀನಿ. ಸೊ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ, ಇದನ್ನು ರೆಡ್ ಮಾಡ್ಕೋತೀನಿ. ಓಕೆನಾ, ಸೂಪರ್, ಪರ್ಫೆಕ್ಟ್. ಸೊ ಇವಾಗ ಗೇಮ್ ಚೇಂಜರ್ 2 ಪ್ರಕಾರ ಏನು ಹೇಳಿ, R5 EMA ಬ್ರೇಕ್ಔಟ್ ಟ್ರೇಡ್ ಪ್ಲಾನ್ ಮಾಡ್ತೀರಾ. ಇವತ್ತಿನ ಟ್ರೇಡ್ ಇದು. ಓಕೆ, R5 EMA ಟ್ರೇಡ್ನ ಪ್ಲಾನ್ ಮಾಡಿದ್ದೀರಾ, ಕರೆಕ್ಟಾ? ಸೊ ಇಲ್ಲೆಲ್ಲೋ ಇಟ್ಕೋತೀರಾ SL 1:1 ಅನ್ಕೊಡಿ. ಓಕೆ, ಸೊ ಇಲ್ಲಿ ನಿಮಗೆ ಈಗ R5 EMA ಟ್ರೇಡ್ ಸಿಕ್ತಲ್ಲ. ಓಕೆ, ಸೊ ಇವಾಗ ಈ ಕನ್ಫರ್ಮೇಷನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಈ ಒಂದು ಇಂಡಿಕೇಟರ್ನ ನೋಡಿ, ಸೇಮ್ ಈ ಒಂದು ಇಂಡಿಕೇಟರ್ ಈ ಅಪ್ಪರ್ ಲೈನ್ನ ರಿಜೆಕ್ಟ್ ಮಾಡಿದೆ, ಗೊತ್ತಾಯ್ತಾ? ಸೊ ಈ ಒಂದು ಈ ಲೈನ್ಗಳೆಲ್ಲನೂ ಕೂಡ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ, ಈ ಲೈನ್ಗಳೆಲ್ಲನೂ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಸಿಂಪಲ್. ಓಕೆ, ರೇಂಜ್ ಮಾರ್ಕೆಟ್ ಇವಾಗ ನೋಡಿ ಇದನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದೆ ಅಂದರೆ, ಇವಾಗ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಗೇಮ್ ಚೇಂಜರ್ 2 ಪ್ರಕಾರ ಇಲ್ಲಿ ನೋಡಿ, R4 EMA ಬ್ರೇಕ್ಔಟ್ ಸಿಕ್ಕಿದ್ಯಾ? ಇಲ್ಲ. ಓಕೆ, ಸೊ ಇಲ್ಲಿ ಯಾವುದು ಟ್ರೇಡ್ ಇಲ್ಲ. ಇಲ್ಲಿ ಬಂದ್ರಿ, ಇಲ್ಲಿ R5 EMA ಬ್ರೇಕ್ ಸಿಕ್ತು. ಆ R5 EMA ಜೊತೆಗೆ ಮರ್ಜ್ ಈ ಒಂದು ರೇಂಜ್ನ. ಓಕೆ, ಸೊ ದಟ್ ಇವಾಗ ನಿಮಗೆ ಗೊತ್ತಾಯ್ತಾ, R5 EMA ಬ್ರೇಕ್ಔಟು ಆ್ಯಂಡ್ ಇಲ್ಲಿ ಇಂಡಿಕೇಟರ್ ಅಲ್ಲಿ ಇರುವಂತ ಲೆವೆಲ್ಲು ಮರ್ಜ್ ಆಗಿದೆ. ಸೊ ಹೈಯರ್ ಕನ್ಫರ್ಮೇಶನ್. ಓಕೆ, ನೆಕ್ಸ್ಟ್ ಬನ್ನಿ. ಓಕೆ, ಈ ದಿನ ನೋಡೋಣ. ಸೊ ಈಗ ಈ ದಿನ ಬನ್ನಿ. ಓಕೆ, ಅಂದ್ರೆ ಶುಕ್ರವಾರದ್ದು. ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಎಕ್ಸಾಕ್ಟ್ಲಿ ನೋಡಿ ಈ ಲೆವೆಲ್ನ ಟ್ಯಾಪ್ ಮಾಡಿದೆ,
ಕರೆಕ್ಟಾ? ಎಕ್ಸಾಕ್ಟ್ಲಿ ಲೆವೆಲ್ನ ಟ್ಯಾಪ್ ಮಾಡಿ ನೋಡಿ ರಿವರ್ಸ್ ಆಗ್ತಾ ಇದೆ. ಓಕೆ, ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡೋಣ. ಓಕೆ, ಈಗ ನಾನು ಪಿವೋಟ್ ಕ್ಯಾಮ್ರೆಲ್ಲ ನೋಡ್ತೀನಿ. ಪಿವೋಟ್ ಕ್ಯಾಮ್ರೆಲ್ಲದಲ್ಲಿ ನೋಡಿ ಇಲ್ಲೇ ಎಕ್ಸಾಕ್ಟ್ಲಿ ಎಷ್ಟು ಲೆವೆಲ್ ಇದೆ. ಹಿಂದಿನ ದಿನ ಏನು ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನೋಡ್ಬೋದು R5 ಮರ್ಜ್ ಆಗಿತ್ತು, ಇಲ್ಲಿ ನೋಡಿ S2 ಮರ್ಜ್ ಆಗಿದೆ. ಓಕೆ, ಸೊ ಇವಾಗ ನಾನು ಈ ಲೆವೆಲ್ನು ಹಾಕೋತೀನಿ. ಓಕೆ, ಸೊ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಈ ಪಿಂಕ್ ಲೈನ್ ಇದೆಯಲ್ಲ, ಈ ಪಿಂಕ್ ಲೈನು ಮತ್ತೆ S2 ಹತ್ತತ್ರ ಇದೆ. ಕರೆಕ್ಟಾ? ಆ್ಯಂಡ್ ಇಲ್ಲಿ ನೋಡಿ S1 ಮತ್ತೆ ಪಿಂಕ್ ಲೈನ್ಗಳೆಲ್ಲನೂ ಕೂಡ ದೂರ ಇದೆ. ಸೊ ದಟ್ ನೀವಿವಾಗ S1ಗಳ ಹತ್ರ ರಿವರ್ಸಲ್ ಆಗುತ್ತೆ ಅನ್ನೋದನ್ನ ನೀವು ತೆಗ್ದೆಸಿಬಹುದು. ಓಕೆ, ದೆನ್ ಇಲ್ಲಿ ನೋಡಿ ಈಗ S3 PO2 ಇವೆಲ್ಲನೂ ಕೂಡ S2 ಮತ್ತೆ ಈ ಪಿಂಕ್ ಲೈನ್ ಇದಾವಲ್ಲ ಇದರಿಂದ ದೂರ ಇದಾವೆ. ಓಕೆ, ಇವೆಲ್ಲ ನೋಡಿ ದೂರ ಇದಾವೆ. ಸೊ ವಿ ಡೋಂಟ್ ನೀಡ್ S3 P S4 ಇವೆಲ್ಲ ಬೇಕಾಗಿರೋದಿಲ್ಲ. ಓಕೆ, ರಿಮೂವ್ ಮಾಡ್ತೀನಿ. ಸೊ S3 S4 S5 ಇವೆಲ್ಲ ಬೇಕಾಗಿರೋದಿಲ್ಲ. ದೆನ್ ಇನ್ಕ್ಲೂಡಿಂಗ್ ಪಿವೋಟ್ ಕೂಡ. ಓಕೆ, ಇವೆಲ್ಲ ಬೇಕಾಗಿರಲ್ಲ. ಸೊ ಇವಾಗ ಇಲ್ಲಿ ನಿಮಗೆ ಟ್ರೇಡು ಸಿಗುತ್ತೆ. ಓಕೆ, S2 ಮತ್ತೆ ಈ ಪಿಂಕ್ ಲೈನು ಮರ್ಜ್ ಆಗ್ತಾ ಇದೆ, ಹತ್ತತ್ರನೇ ಇದೆ. ಆ್ಯಂಡ್ ಈ ಪಿಂಕ್ ಲೈನ್ ನೋಡಿ ಎಕ್ಸಾಕ್ಟ್ಲಿ ಟ್ಯಾಪ್ ಮಾಡಿದೆ. ಸೊ ದಟ್ ಇಫ್ ಯು ಗೆಟ್ S2 EMA ಬ್ರೇಕ್ಔಟ್ ಸಿಕ್ತು ಅನ್ಕೊಳ್ಳಿ. ಓಕೆ, S2 EMA ಬ್ರೇಕ್ಔಟ್ S2 EMA ಬ್ರೇಕ್ಔಟ್ ಇಲ್ಲಿ ಸಿಕ್ಕಿದೆ. ಕರೆಕ್ಟಾ? ನೋಡಿ ಎಲ್ಲಾನು ಅಬ್ಸರ್ವ್ ಮಾಡಿ ನೀವು, S2 EMA ಬ್ರೇಕ್ಔಟ್ ಇಲ್ಲಿ ಸಿಕ್ಕಿದೆ. ಬಟ್ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ತುಂಬಾ ದೂರ ಆಯ್ತು, ಆಲ್ರೆಡಿ ಮೂಮೆಂಟ್ ಆಯ್ತು. ಏನ್ ಮಾಡ್ತೀರಾ? ಇಲ್ಲಿ ನೀವು ಫಿಬ್ ರಿಟ್ರೇಸ್ಮೆಂಟ್ ಹಾಕಿ ಟ್ರೇಡ್ ಹೊಡಿತೀರಾ. ಸೊ ಇಲ್ಲಿಂದ ನಿಮಗೆ ಗೊತ್ತಾಗಿದೆ ಇಲ್ಲಿಂದ ರಿವರ್ಸಲ್ ಆಗ್ಬೇಕು ಅಂತ. ಸೊ ಇವಾಗ ಇಲ್ಲಿಂದ ಏನ್ ಮಾಡ್ತೀರಾ? ಫಿಬ್ ರಿಟ್ರೇಸ್ಮೆಂಟ್ ತಗೋತೀರಾ, ಇಲ್ಲಿಂದ ಫಿಬ್ ರಿಟ್ರೇಸ್ಮೆಂಟ್ ಹಾಕೋತೀರಾ, ಇಲ್ಲಿ ಬಂದಾಗ 0.5 0.6 ಹತ್ರ ಟ್ರೇಡ್ ಅನ್ನ ತಗೋತೀರಾ. ಹಂಗೆ ಹೋಯ್ತಾ ಬಿಟ್ಬಿಡಿ, ಇಟ್ಸ್ ಓಕೆ. ಸೊ ಇದನ್ನ ಟಚ್ ಮಾಡಿ ಹಂಗೆ ಹೋಗ್ತಾ ಇತ್ತು ಅಂದ್ರೆ ರಿಟ್ರೇಸ್ಮೆಂಟಿಗೆ ಕಾಯಿರಿ. ಓಕೆ, ದೆನ್ ಟ್ರೇಡ್ನ ಹೊಡೀರಿ. ಓಕೆ, ಸೊ ದಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಎಷ್ಟು ಹೋಗಿದೆ ಅಂತ. ಓಕೆನಾ? ಸೊ ನೆಕ್ಸ್ಟ್ ದಿನಕ್ಕೆ ಹೋಗೋಣ. ಸೊ ರಿಮೂವ್ ಡ್ರಾಯಿಂಗ್ಸ್. ಓಕೆ, ನೆಕ್ಸ್ಟ್ ದಿನಕ್ಕೆ ಹೋಗೋಣ. ಸೊ ಐ ವಿಲ್ ಶೋ ಯು ಬ್ಯಾಕ್ ಟೆಸ್ಟ್ ಮಾಡಿ ಒಂದೊಂದೇ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ ಪಾಯಿಂಟ್ ರಿವರ್ಸಲ್. ಓಕೆ, ಸೇಮ್ ಇವಾಗ ನಾನು ಪಿವೋಟ್ ಹಾಕೋತೀನಿ. ಓಕೆ, ಪಿವೋಟ್ ಕ್ಯಾಮ್ರೆಲ್ ಹಾಕೋತೀನಿ. ಸೊ ಇಲ್ಲಿ ನೋಡ್ಬೋದು ಇಲ್ಲೆಲ್ಲಾನು ಕೂಡ S2 ಇದೆ. ಆಮೇಲೆ ನಾನು ಜಸ್ಟ್ ಈಗ S3 ಹಾಕೋತೀನಿ. ಓಕೆ, S3 ಹಾಕೊಂಡಿದ್ದೀನಿ, S4 ಹಾಕೊಂಡಿದ್ದೀನಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ? S3 EMA ಬ್ರೇಕ್ಔಟ್ ಆಗಿದೆ ನೋಡಿ ಇಲ್ಲಿ. ಓಕೆನಾ? ಸೊ S3 EMA ಬ್ರೇಕ್ಔಟ್ ಆಗಿದೆ. ಬಟ್ ನೀವೇನ್ ಮಾಡ್ತೀರಾ? ಈ ಪಿಂಕ್ ಲೈನ್ ಏನಿದೆ ನೋಡಿ ಎಕ್ಸಾಕ್ಟ್ಲಿ ಸಪೋರ್ಟ್ ತಗೊಂಡಿದೆ. ಸೊ ಇಲ್ಲೇ ಟ್ರೇಡ್ ನ ಪ್ಲಾನ್ ಮಾಡೋದಕ್ಕೆ ನೋಡ್ತೀರಾ. ಬಟ್ ಕನ್ಫರ್ಮೇಶನ್ ಇರಬೇಕು, ದೇರ್ ಮೇ ಬಿ ಚಾನ್ಸ್ ಇಲ್ಲಿಂದ ಫಾಲ್ ಆಗ್ಬೋದು. ಸೊ ಇವಾಗ ಇಲ್ಲಿ ನೋಡ್ಬೋದು ಈ ಪಿಂಕ್ ಲೈನ್ ನ ಟಚ್ ಮಾಡ್ಬಿಟ್ಟು S3 EMA ಬ್ರೇಕ್ಔಟ್ ಆಗಿದೆ. ಆಲ್ರೆಡಿ ಇಷ್ಟು ಮೂಮೆಂಟ್ ಆಗಿರೋದ್ರಿಂದ ಯು ಹ್ಯಾವ್ ಟು ವೆಯ್ಟ್ ಫಾರ್ ಎ ಫಿಬ್ ರಿಟ್ರೇಸ್ಮೆಂಟ್. ಓಕೆನಾ? ಫಿಬ್ ರಿಟ್ರೇಸ್ಮೆಂಟ್ಗೆ ವೆಯ್ಟ್ ಮಾಡ್ತೀರಾ. ಇಲ್ಲಿಂದ ನೀವು ಫಿಬ್ ಹಾಕೊಳ್ಳಿ, ಇಲ್ಲಿಂದ ನೀವು ಫಿಬ್ ಹಾಕೊಳ್ಳಿ. ಓಕೆ, 0.5 0.6 ಸಪೋರ್ಟಿಗೆ ಬಂದಿದೆಯಾ ನೋಡಿ, ಇಲ್ಲಿಗೆ ಬಂದಿದೆ. 0.5 0.6 ಸಪೋರ್ಟಿಗೆ ಬಂದಿದೆ, ಇಲ್ಲಿಗೆ ಬಂದಿದೆ. SL ಕೂಡ ಕಮ್ಮಿ ಆಗುತ್ತೆ. ದೆನ್ ಗೋ ಫಾರ್ ಎ ಟ್ರೇಡ್. ಸಿಂಪಲ್. ಓಕೆ, ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ಬನ್ನಿ. ಸೊ ಪಿವೋಟ್ ಕ್ಯಾಮ್ರೆಲ್ಲ ಆಫ್ ಮಾಡ್ಕೋತೀನಿ. ಇದು XAUSDಗೆ ಮಾತ್ರ ಅಷ್ಟೇನೆ. ಓಕೆ, ಬೇಕಾದ್ರೆ BTC ಗೊತ್ತಿಲ್ಲ, XAUSDಗೆ ಮಾತ್ರ, ಇಂಡಿಯನ್ ಮಾರ್ಕೆಟ್ಗೆಲ್ಲ ಅಲ್ಲ. ಇಂಡಿಯನ್ ಮಾರ್ಕೆಟ್ಗೆ ಅಂತಾನೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಯಾವ ಸೆಟಪ್ನ ಫಾಲೋ ಮಾಡಬೇಕು? ಗೇಮ್ ಚೇಂಜರ್ 2ನ ಫಾಲೋ ಮಾಡಿ. ಇಲ್ಲಿ ಬನ್ನಿ, ನೆಕ್ಸ್ಟ್ ಲೆವೆಲ್ ಸೆಟಪ್ಗಳು. ಎಕ್ಸಾಕ್ಟ್ಲಿ ನೋಡಿ, ಎಕ್ಸಾಕ್ಟ್ಲಿ ಇಲ್ಲಿ ನೋಡಿ ಮೂಮೆಂಟ್ ಆಗಿದೆ. ಕರೆಕ್ಟಾ? EMA ಬ್ರೇಕ್ಔಟ್ ಆಗಿದೆಯಾ ಈ ಲೆವೆಲ್ ಅಲ್ಲಿ? ಸೊ ಜಸ್ಟ್ ಚೆಕ್, ಮರ್ಜ್ ಮಾಡೋಣ. ಓಕೆ, ಯಾವ್ದಾದ್ರು ಲೆವೆಲ್ ಇದೆಯಾ ಅಂತ ಅಬ್ಸರ್ವ್. R5 ಮತ್ತೆ ಈ ಪಿಂಕ್ ಲೈನ್ ಮರ್ಜ್ ಆಗ್ತಾ ಇದೆ. ಓಕೆ, R5 ಮತ್ತೆ ಈ ಪಿಂಕ್ ಲೈನ್ ನೋಡಿ ಹತ್ತತ್ರ ಇದೆ. ಇಲ್ಲೆಲ್ಲ ನೋಡಿ ಯಾವುದು ಇಲ್ಲ. ಸೊ ಇಲ್ಲಿ ನಿಮಗೆ ಟ್ರೇಡ್ ಸಿಗುತ್ತೆ. ಕರೆಕ್ಟಾ? R5 ಮತ್ತೆ ಈ ಒಂದು ಪಿಂಕ್ ಲೈನ್ ಮರ್ಜಿಂಗ್ EMA ಬ್ರೇಕ್ಔಟ್. ಅವಾಗ ಈ R5 EMA ಬ್ರೇಕ್ಔಟ್ ವರ್ತ್ ಅಂತ ಅರ್ಥ. ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಲೆವೆಲ್. ಓಕೆ, ದೆನ್ ಇಲ್ಲಿ ಬನ್ನಿ, ಇಲ್ಲಿ ಯಾವ ಲೆವೆಲ್ ಹತ್ರನೂ ಇಲ್ಲ. ಇಲ್ಲಿ ಯಾವ್ದೋ ಮಿಡಲ್ ಲೈನ್ ಹತ್ರ ರಿವರ್ಸಲ್ ಆಗಿದೆ, ಅದನ್ನ ಬಿಟ್ಬಿಡಿ ಅಷ್ಟೇನೆ. ಓಕೆನಾ? ಸಿಂಪಲ್. ಓಕೆ, ಸೊ ಇವಾಗ ಬನ್ನಿ, ಇದನ್ನ ಕ್ಲೋಸ್ ಮಾಡ್ತೀನಿ. ಬನ್ನಿ. ಓಕೆ, ಇಲ್ಲಿ ಬನ್ನಿ. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಬನ್ನಿ. ಓಕೆ, ಇಲ್ಲಿ ನೋಡಿ ವಿತ್ EMA ಬ್ರೇಕ್ಔಟ್ ಆಗಿದೆ ಈ ಒಂದು ಲೈನ್ ಹತ್ರ. ಓಕೆ, ಇಲ್ಲೆಲ್ಲೂ ಆಗಿಲ್ಲ, ಇಲ್ಲಾಗಿದೆ. ಸೊ ಇಲ್ಲಿ ನಮ್ಮ ಟ್ರೇಡ್ ನ ಪ್ಲಾನ್ ಮಾಡ್ತೀವಿ. ಕರೆಕ್ಟಾ?
ಇಲ್ಲಿ ನಾವು ಟ್ರೇಡ್ನ ಪ್ಲಾನ್ ಮಾಡ್ತೀವಿ. ಸೊ ಯು ಕ್ಯಾನ್ ಅಬ್ಸರ್ವ್ 1:1 ಹೋಗಿ, ಓಕೆ, ಮ್ಯಾಕ್ಸಿಮಮ್ ಆ್ಯಂಡ್ ಪಿವೋಟ್ ಕ್ಯಾಮ್ರೆಲ್ಲ ಹಾಕೊಳ್ಳೋಣ. ಅಬ್ಸರ್ವ್ ಮಾಡಿ ಯಾವ ಲೆವೆಲ್ಲು ಇಲ್ಲ, ಓಕೆ, R4 ಇಲ್ಲೆಲ್ಲೋ ಇದೆ. ಸೊ ದಟ್ ನೀವು ಇಲ್ಲೇನೆ ನಿಮಗೆ ಈ ಲೆವೆಲ್ ಜೊತೆಗೇನೆ ನಿಮಗೆ EMA ಬ್ರೇಕ್ಔಟ್ ಸಿಗ್ತಾ ಇದೆ, ಇಲ್ಲೇ ಟ್ರೇಡ್ನ ಪಂಚ್ ಮಾಡ್ತೀವಿ. ಸೊ ಇಲ್ಲೇನಾದ್ರು EMA ಬ್ರೇಕ್ಔಟ್ ಸಿಕ್ತು ಅಂದ್ರೆ ಯು ಹ್ಯಾವ್ ಟು ವೇಟ್ ಫಾರ್ ಆಫ್, ಅದೆಲ್ಲ ಆಗುತ್ತಲ್ಲ. ಸೊ ಇಲ್ಲಿ ನೀವು ಪಿಂಕ್ ಲೈನ್ ಅಂದ್ರೆ ಗ್ರೀನ್ ಲೈನ್ ಹತ್ರನೇ EMA ಬ್ರೇಕ್ಔಟ್ ಸಿಕ್ಕಿರೋದ್ರಿಂದ ಇಲ್ಲಿ ಟ್ರೇಡ್ನ ಪ್ಲಾನ್ ಮಾಡ್ತೀರಾ. ಆರ್ ಎಸ್ ಇಲ್ಲಿಂದ ದೊಡ್ಡದಾಯ್ತು ಅಂದ್ರೆ ಯು ಕ್ಯಾನ್ ಲೈಕ್ ಇಲ್ಲಿಂದ ಇಲ್ಲಿಗೆ ಫಿಬ್ ರಿಟ್ರೇಸ್ಮೆಂಟ್ ಹಾಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಫಿಬ್ ರಿಟ್ರೇಸ್ಮೆಂಟ್ ಹಾಕೊಳ್ಳಿ, 0.5 0.6 ಹತ್ರ ಬಂದಾಗ ಇಲ್ಲೂ ಕೂಡ ಟ್ರೇಡ್ನ ಪಂಚ್ ಮಾಡ್ಬೋದು ಇನ್ ಕೇಸ್ ದೊಡ್ಡ ಮೂವ್ಮೆಂಟ್ ಆಗಿದ್ರೆ. ಓಕೆ, ನಾನು ಇದನ್ನ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ, ವಿತ್ ವೈಟ್ ಬೋರ್ಡ್ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಹೇಗೆ ಏನೇನು ಮಾಡಬೇಕು ಅಂತ. ಅಬ್ಸರ್ವ್ ಮಾಡಿ, ಅಬ್ಸರ್ವ್ ಈ ಸೈಡ್ ವೇಸ್ ಅಲ್ಲಿ ಇದ್ದಾಗಲೂ ನೋಡಿ ನಿಮಗೆ ಎಕ್ಸಾಕ್ಟ್ ಈ ಲೆವೆಲ್ನ ಟಚ್ ಮಾಡಿದೆ. ಓಕೆ, ಇನ್ ಕೇಸ್ ನೀವು ಟ್ರೆಂಡ್ ಬೇಸ್ ಫಿಬ್ ರಿಟ್ರೇಸ್ಮೆಂಟ್ ಹಾಕೊಂಡ್ರಿ ಅಂತಾನೆ ಅನ್ಕೊಳ್ಳೋಣ. ಓಕೆ, ಇಲ್ಲಿಂದ ಇಲ್ಲಿಗೆ ಹಾಕೊಂಡ್ರಿ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಅಬ್ಸರ್ವ್ ಮಾಡಿ 1.6182 ಇಲ್ಲೇ ಇದೆ. 1.6182 ಈ ಲೈನು ಇನ್ನೊಂದು ಯಾವ್ದಾದ್ರು ಪಿವೋಟ್ ಅಲ್ಲಿ ಇತ್ತಾ? R5 ಕ್ರೇಜಿ ಶಿಟ್. ಓಕೆ, ನೋಡಿ ಮೂರು ಕೂಡ ಒಟ್ಟಿಗೆ ಮರ್ಜ್ ಆಗ್ತಾ ಇದಾವೆ, ಒಂದೇ ಲೈನ್ ಅಲ್ಲಿ ಬರ್ತಾ ಇದಾವೆ. ಸೊ ಇವಾಗ ನಿಮ್ಗೆ ಭಯ ಆಗೋದಲ್ಲ, ಒಬ್ರು R5 EMA ಬ್ರೇಕ್ಔಟ್ ಟ್ರೇಡ್ ತಗೋಬೇಕಾ ಏನು ಅಂತ. ಅಬ್ಸರ್ವ್ 1.6182 ಇಲ್ಲೇ ಬಂತು, ಈ ಒಂದು ಗ್ರೀನ್ ಲೈನ್ ಟಚ್ ಮಾಡಿದೆ, ದೆನ್ ಬೂಮ್. ಓಕೆ, ಇವಾಗ ನೋಡಿ ಇಲ್ಲೇನಾದ್ರು EMA ಬ್ರೇಕ್ಔಟ್ ಆಗಿತ್ತು ಅಂದ್ರೆ, ಸೊ ಇವಾಗ ಅಬ್ಸರ್ವ್ ಮಾಡ್ತೀನಿ ನೋಡಿ, ರಿಮೂವ್ ಒನ್ ಡ್ರಾಯ್. ಸೊ ಇವಾಗ ನಾನು EMA ಹಾಕೋತೀನಿ, ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿ EMA ಬ್ರೇಕ್ಔಟ್ ಆಗಿದೆ, ಕರೆಕ್ಟಾ? ಇಲ್ಲಿ EMA ಬ್ರೇಕ್ಔಟ್ ಆಗಿದೆ, ಆಲ್ರೆಡಿ ಇಷ್ಟು ಮೂಮೆಂಟ್ ಆಗೋಗಿದೆ. ಸೊ ನೀವೇನ್ ಮಾಡಬೇಕು ಅಂದ್ರೆ ಸಿಂಪಲ್ ನೋಡಿ, ಫಿಬ್ನ ತಗೊಂಡು, ಓಕೆ, ಫಿಬ್ನ ತಗೊಂಡು ಇಲ್ಲಿಂದ, ಓಕೆ, ರೀಟ್ರೇಸ್ಮೆಂಟ್ ಆಗೋದಕ್ಕೆ ಇಲ್ಲಿಗೆ ಹೋಗ್ತಾ ಇದೆಯಲ್ಲ, ಇಲ್ಲಿಗೆ ಬನ್ನಿ ನೋಡಿ, ಸಿಂಪಲ್ ಇಷ್ಟೇನೆ. ಓಕೆ, EMA ಬ್ರೇಕ್ಔಟ್ ಆಯ್ತು, ಇಲ್ಲಿ ನೀವು ಟ್ರೇಡ್ ತಗೊಳಕ್ಕಾಗಲ್ಲ, ಅದು ಹಂಗೆ ಫಾಲ್ ಆಯ್ತು, ಇಲ್ಲಿಂದ ಮೇಲೋಯ್ತು, ಈ 0.5 0.618 ಹತ್ರ ರಿಜೆಕ್ಷನ್ ಆಯ್ತು, ಇಲ್ಲಿ ನಿಮ್ಮ ಟ್ರೇಡ್ ಪ್ಲಾನ್ ಮಾಡ್ತೀರಾ, ಸಿಂಪಲ್. ಓಕೆ, ಇನ್ನು ಮೇಲೆ ನಿಮಗೆ ಕನ್ಫರ್ಮೇಶನ್ ಜಾಸ್ತಿ ಸಿಗುತ್ತೆ. ಓಕೆ, 1:1, ಓಕೆನಾ. ರಿಮೂವ್ ಡ್ರಾಯಿಂಗ್ಸ್. ಸೊ ಇವಾಗ ಇಲ್ಲಿ ಬನ್ನಿ. ಓಕೆ, ನಾನು ಇದು ಕ್ಯಾಮ್ರೆಲ್ಲ ಆಫ್ ಮಾಡ್ಕೋತೀನಿ. ಓಕೆ, ಬನ್ನಿ ಇಲ್ಲಿ. ಸಿಂಪಲ್ ನಿಮಗೆ ಸಿಂಪಲ್ ತೋರಿಸ್ತೀನಿ ನೋಡಿ. ಓಕೆ, ಸೊ ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ EMA ಬ್ರೇಕ್ಔಟ್ ಆಗಿದೆ, ಈ ಲೈನ್ನ ಟಚ್ ಮಾಡಿ ವಿತ್ EMA ಬ್ರೇಕ್ಔಟ್ ಆಗಿದೆ. ಇನ್ ಕೇಸ್ ಅಲ್ಲಿ ಕ್ಯಾಮ್ರೆಲ್ಲ ಲೆವೆಲ್ ಇದೆಯಾ ನೋಡೋಣ. ಓಕೆ, ಸೊ ಕ್ಯಾಮ್ರೆಲ್ಲ ಲೆವೆಲ್ ಯಾವುದೂ ಇಲ್ಲ. ಓಕೆ, ಸೊ ಇರೋದೆಲ್ಲಿ ಇಲ್ಲಿ ಬ್ರೇಕ್ ಆಗಿದೆ, ಬಟ್ ನಮಗೆ ಆ ಲೈನ್ನ ಟಚ್ ಮಾಡಿಬಿಟ್ಟು, ಆ ಗ್ರೀನ್ ಲೈನ್ನ ಟಚ್ ಮಾಡಿಬಿಟ್ಟು, ಗ್ರೀನ್ ಲೈನ್ ಅಲ್ಲ ಪಿಂಕ್ ಲೈನ್ ಅನ್ಸುತ್ತೆ, ಪಿಂಕ್ ಲೈನ್ನ ಟಚ್ ಮಾಡಿ ನೋಡಿ, ಪಿಂಕ್ ಲೈನ್ನ ಟಚ್ ಮಾಡಿ ಇಲ್ಲೇ EMA ಬ್ರೇಕ್ಔಟ್ ಸಿಗ್ತಾ ಇದೆ. ಸೊ ದಟ್ ನೀವು S3 EMA ಕಾಯೋದು ಬೇಕಾಗಿರೋದಿಲ್ಲ. ಓಕೆ, ಇಲ್ಲೇನೆ ನೀವು ಯು ಕ್ಯಾನ್ ಟೇಕ್ ದಿ ಟ್ರೇಡ್. ಇನ್ ಕೇಸ್ ದೊಡ್ಡ ಮೂವ್ಮೆಂಟ್ ಆಗಿತ್ತು ಅಂದ್ರೆ ಫಿಬ್ನ ಹಾಕೊಳ್ಳಿ, 0.5ಗೆ ತಗೊಳ್ಳಿ, ಸಿಂಪಲ್. ಓಕೆ, ಇವಾಗ ಇಲ್ಲಿ ನೋಡಿ, ಸೊ ಇಲ್ಲೇನಾದ್ರು ನೀವು ಟ್ರೇಡ್ ತಗೊಂಡ್ರೆ ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ, ಕರೆಕ್ಟಾ. ದೆನ್ ವೆಯ್ಟ್ ಫಾರ್ ದ ರೀಟ್ರೇಸ್ಮೆಂಟ್. ಎಲ್ಲೂ ರೀಟ್ರೇಸ್ಮೆಂಟ್ ಆಗಿರಲ್ಲ, ಫಾಲ್ ಆಗ್ತಾ ಇದೆ. ಓಕೆ, ನಾನು ಇದು ನಿಮಗೆ ಜಸ್ಟ್ ತೋರಿಸ್ತಾ ಇರೋದು ಅಷ್ಟೇನೆ. ಐ ವಿಲ್ ಶೋ ಯು ದಟ್. ಓಕೆ, ಇದನ್ನ ಬ್ಯಾಕ್ ಟೆಸ್ಟ್ ಮಾಡಿ ಕೂತ್ಕೊಂಡು. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಇವಾಗ ಇಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಗಿದೆ, ಕರೆಕ್ಟಾ, ಒಂದು ಚೂರು ಗ್ಯಾಪ್ ಅಲ್ಲಿ. ಬಟ್ ಈ ಲೆವೆಲ್ ಜೊತೆಗೆ ಟಚ್ ಮಾಡಿ EMA ಬ್ರೇಕ್ಔಟ್ ಆಗಿದೆ. ಬಟ್ ಇವಾಗ ಈ EMA ಬ್ರೇಕ್ಔಟ್ ಟ್ರೇಡ್ ಏನಿದಾವಲ್ಲ ವ್ಯಾಲಿಡಾ ಅಂತ ನೋಡ್ತೀನಿ. ಹೇಗೆ ನೋಡ್ತೀನಿ? ಸೊ ಇವಾಗ ನಾನು ಜಸ್ಟ್ ಪಿವೋಟ್ ಕ್ಯಾಮ್ರೆಲ್ಲನ ಹಾಕೋತೀನಿ. ಓಕೆ, ಸೊ ಕ್ಯಾಮ್ರೆಲ್ಲನ ಹಾಕೋತೀನಿ. ಅಬ್ಸರ್ವ್ ಮಾಡಿ, ಈ S4 ಬ್ರೇಕ್ಔಟ್ ಆಗಿದೆ, ಬಟ್ ನಮಗೆ ಇಲ್ಲಿ ಪ್ರೀವಿಯಸ್ಲಿನೇ ಸಿಕ್ಬಿಟ್ಟಿದೆ. ಈ ಲೈನ್ ಜೊತೆಗೆ ವಿತ್ EMA ಬ್ರೇಕ್ಔಟ್ ಆಗಿದೆ, ಅಂದ್ರೆ ಈ ಲೈನ್ ಜೊತೆಗೆ ವಿತ್ EMA ಬ್ರೇಕ್ಔಟ್ ಆಗಿದೆ, ಪ್ರೀವಿಯಸ್ಲಿನೇ ಸಿಕ್ಬಿಟ್ಟಿದೆ. ಸೊ ಇವಾಗ ಇಲ್ಲಿ ನೋಡಿದ್ರೆ ಅಬ್ಸರ್ವ್ ಮಾಡಿ. ಓಕೆ, ಇವಾಗ ಇಲ್ಲೂ ನೋಡಿದ್ರು ನಿಮ್ಗೆ EMA ಬ್ರೇಕ್ಔಟ್ ಸಿಕ್ಕಿದೆ, ಬಟ್ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ದೊಡ್ಡದಂದ್ರೆ ದೊಡ್ಡ ಮೂವ್ಮೆಂಟ್ ಆಗೋಗಿದೆ, ಕರೆಕ್ಟಾ. ಸೊ ನೀವು ಇವಾಗ ಇಲ್ಲೇನ್ ಮಾಡಬೇಕು ಅಂದ್ರೆ, ನೀವು ಇಲ್ಲೇ ಟ್ರೇಡ್ ತಗೊಂಡ್ರೆ ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ. ಸೊ ವೆಯ್ಟ್ ಫಾರ್ ಫಿಬ್ ರಿಟ್ರೇಸ್ಮೆಂಟ್. ಓಕೆ, ಇಲ್ಲಿಂದ ಇಲ್ಲಿಗೆ ಫಿಬ್ ರಿಟ್ರೇಸ್ಮೆಂಟಿಗೆ ಕಾಯಿರಿ. ಈ 0.5 0.618 ಹತ್ರ ಬರುತ್ತಲ್ಲ, ಅವಾಗ ಯು ಕ್ಯಾನ್ ಟೇಕ್ ಎ ಟ್ರೇಡ್. ಓಕೆ, ಆವಾಗ ನೀವು ಟ್ರೇಡ್ನ ಪ್ಲಾನ್ ಮಾಡಬಹುದು. ಓಕೆ, ಸೊ ಬನ್ನಿ. ಓಕೆ, ಅಬ್ಸರ್ವ್ ಮಾಡಿ, ಪಿನ್ ಪಾಯಿಂಟ್ ಲೆವೆಲ್ಸ್
ರಿವರ್ಸಲ್ ಆಗಿರೋದು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಕ್ಯಾಮ್ರಲ್ಲಿ ಅದು ಯಾವ ಲೆವೆಲು ಇಲ್ಲ. ಇಲ್ಲಿ ನೋಡಿ R4 EMA ಬ್ರೇಕ್ಔಟ್ ನೋಡಿ, ಇದು ತುಂಬ ದೊಡ್ಡ ಕ್ಯಾಂಡಲ್ ಅಲ್ಲಿ ಆಗಿದೆ. ಸೊ ನೀವು ಅವಾಯ್ಡು ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಆರ್ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋಬಹುದು. ಓಕೆ, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂಡ್ರೆ ಯು ಕ್ಯಾನ್ ಅಬ್ಸರ್ವ್ 0.5 0.6 ಹತ್ರ ಬಂದಾಗ ರಿಜೆಕ್ಷನ್ ಆದಾಗ ಟ್ರೇಡ್ ತಗೋಬಹುದು. ಬಟ್ ನಿಮಗೆ ಈ ಲೈನ್ಸ್ಗಳು ತುಂಬಾ ಅಂದ್ರೆ ತುಂಬಾ ಕನ್ಫರ್ಮೇಷನ್ಸ್ ಕೊಡ್ತಾ ಇರ್ತವೆ. ನೋಡಿ ಎಕ್ಸಾಕ್ಟ್ಲಿ ಟಚ್ ಮಾಡಿದೆ, ಟ್ಯಾಪ್ ಮಾಡಿದೆ. ಓಕೆ, ವಿತ್ EMA ಬ್ರೇಕ್ಔಟ್ ನ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ, ಯು ಕ್ಯಾನ್ ಟೇಕ್ ದಿ ಟ್ರೇಡ್. ಓಕೆ, ದೆನ್ ನೋಡಿ ಎಕ್ಸಾಕ್ಟ್ಲಿ ಇದನ್ನ ಟ್ಯಾಪ್ ಮಾಡಿ, ಇಲ್ಲಿ ನೋಡಿ EMA ಬ್ರೇಕ್ಔಟ್ ಆಗಿದೆ, ವೆಯ್ಟ್ ಇಲ್ಲಿ ನೋಡಿ ದೊಡ್ಡ ಮೂವ್ಮೆಂಟ್ ಆಗಿದೆ, ವೆಯ್ಟ್ ಫಾರ್ ದಿ ಆಫ್. ಓಕೆ, ಬಟ್ ಈ ಗ್ರೀನ್ ಲೈನ್ಸ್ಗಳ ಹತ್ರ ನೀವು ಲೈಕ್ ಏನು ಸಪೋರ್ಟ್ ಟ್ರೇಡ್ಸ್ಗಳನ್ನೆಲ್ಲ ತಗೊಳ್ಳೋದಕ್ಕೆ ಸ್ವಲ್ಪ ಲೈಕ್ ಕನ್ಫರ್ಮೇಷನ್ಸ್ ಕಮ್ಮಿ ಇರುತ್ತೆ. ಓಕೆ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿ ಇಲ್ಲಿ ನೆಕ್ಸ್ಟ್ ಲೆವೆಲ್, ಇಲ್ಲಿ ನೋಡಿ, ಇಲ್ಲಿ EMA ಬ್ರೇಕ್ಔಟ್ ವಿತ್ ಲೈನ್ ನ ಟಚ್ ಮಾಡಿ EMA ಬ್ರೇಕ್ಔಟ್ ಆಗಿದೆ. ಸೊ ಇಲ್ಲಿಂದ ದೊಡ್ಡ ಮೂವ್ಮೆಂಟ್ ಕರೆಕ್ಟಾ, ಇದರಿಂದ ಆಲ್ರೆಡಿ ದೊಡ್ಡ ಫಾಲ್ ಆಗಿರೋದ್ರಿಂದ ಅಂದ್ರೆ ಜಾಸ್ತಿ ಮೂವ್ಮೆಂಟ್ ಆಗಿರೋದ್ರಿಂದ ಫಿಬ್ ಯೂಸ್ ಮಾಡ್ಬಿಟ್ಟು 0.5 0.6 ಅಲ್ಲಿ. ಓಕೆ, ಸೊ ಇವಾಗ ನೋಡಿ ಫಿಬ್ ರಿಟ್ರೇಸ್ಮೆಂಟ್. ಸೊ ಇದನ್ನ ನಾನು ಚೇಂಜ್ ಮಾಡ್ತೀನಿ, ನಂದಕ್ಕೆ ಹಾಕೋತೀನಿ. ಟೆಸ್ಟಿಂಗ್ ಅಂತ ಒಂದಿತ್ತು. ಓಕೆ, ಸೊ ಇಲ್ಲಿ ನೋಡಿ. ಓಕೆ, ನಾನು ವೈಟ್ ಬೋರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ, ಅಬ್ಸರ್ವ್ ಮಾಡಿ. ಸೊ ಇನ್ ಕೇಸ್ ಯು ಕ್ಯಾನ್ ಇನ್ಕ್ಲೂಡ್ ಬೊಲಿಂಜರ್ ಬ್ಯಾಂಡ್, ಏನು ಬೇಕಾದ್ರೂ ಇನ್ಕ್ಲೂಡ್ ಮಾಡ್ಕೊಬೋದು. ಓಕೆನಾ, ಸೊ ಇವಾಗ ಇಲ್ಲಿ ನೋಡಿ ಪಿನ್ ಪಾಯಿಂಟ್ ಲೆವೆಲ್ಸ್, ಇನ್ನೇನು ಬೇಕು ನಿಮಗೆ. ಇಲ್ಲಿ ನೋಡಿ EMA ಬ್ರೇಕ್ಔಟ್ ಆಗಿದೆ. ಸೊ ದೊಡ್ಡ ಮೂವ್ಮೆಂಟ್ ಆಯಿತು ಅಂದರೆ ವೆಯ್ಟ್ ಮಾಡಿ ಟು ಆಫ್. ಇಲ್ಲಿ ನೋಡಿ ಎಕ್ಸಾಕ್ಟ್ ರಿವರ್ಸಲ್ ಈ ಒಂದು ಲೈನ್ಗಳಿಂದನೇ ಆಗ್ತಾ ಇದೆ. ವಿತ್ EMA ಬ್ರೇಕ್ಔಟ್ ಈ ಒಂದು ಪಿಂಕ್ ಲೈನ್ಗಳಿಂದನೇ ಆಗ್ತಾ ಇದಾವೆ ನೋಡಿ. ಓಕೆ, ಅಬ್ಸರ್ವ್ 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 ಪಿನ್ ಪಾಯಿಂಟ್ ಲೆವೆಲ್ಸ್ ಎಲ್ಲಾನು ಕೂಡ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಪಿನ್ ಪಾಯಿಂಟ್ ಲೆವೆಲ್ಸ್. ಓಕೆನಾ, ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೊಂದು ಚೂರಲ್ಲಿ ಮಿಸ್ ಆಗಿದೆ ಅಲ್ಲ. ಇನ್ ಕೇಸ್ ಅಂತ ಚೂರಲ್ಲಿ ಮಿಸ್ ಆದಾಗ ಇನ್ಕ್ಲೂಡ್ ಪಿವೋಟ್ ಕ್ಯಾಮ್ರೆಲ್ಲ. ಓಕೆ, ಪಿವೋಟ್ ಕ್ಯಾಮ್ರೆಲ್ಲ ಬರ್ತಾ ಇಲ್ಲ, ಒಂದು ನಿಮಿಷ. ವಿಸಿಬಿಲಿಟಿ ಸೊ ಒಂದು 500 ಹಾಕೋಣ, 100 ಹಾಕೋಣ. ಇಲ್ಲಿ ಬಂತು ನೋಡಿ. ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಲೈಕ್ ಇಲ್ಲಿ R5 ಇಲ್ಲ, ಯಾವುದು ಇಲ್ವಲ್ಲ. ಸೊ ನಾವೇನ್ ಮಾಡ್ಬೋದು ಅಂದ್ರೆ ಇಂಥ ಟೈಮಲ್ಲಿ ಫಿಬ್ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಅಬ್ಸರ್ವ್. ಓಕೆ, ಸೊ ಇಲ್ಲಿ ನೋಡಿ 1 ಹತ್ರ ಎಕ್ಸಾಕ್ಟ್ಲಿ ಇದಾಗಿದೆ, ಮರ್ಜ್ ಆಗಿದೆ. ಆ್ಯಂಡ್ ಈ ಲೈನು ಕೂಡ ನೋಡ್ಬೋದು ಎಕ್ಸಾಕ್ಟ್ಲಿ 1 ಹತ್ರನೇ ಇದೆ. ಸೊ ದಟ್ ಕನ್ಫರ್ಮೇಷನ್ ತುಂಬ ಜಾಸ್ತಿ ಆಗುತ್ತೆ. ಓಕೆ, ಸೊ ಇವಾಗ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ. ಓಕೆ, ಇದನ್ನ ಹೇಗೆ ಇದು ಮಾಡಬೇಕು ಅಂತ. ಸೊ ಇವಾಗ ನಾನು ನಿಮಗೆ ಸಿಂಪಲ್ ಆಗಿ ಒಂದು ಪೇಪರ್ ಅಂದ್ರೆ ಒಂದು ವೈಟ್ ಬೋರ್ಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಂಡ್ ಟು ಎಂಡ್. ಇವಾಗ ನಿಮ್ಗೆ ಐಡಿಯಾ ಬಂದಿದೆ ಓಕೆ ಹೇಗೆ ಟ್ರೇಡ್ ಮಾಡ್ಬೋದು ಅಂತ. ಗೇಮ್ ಚೇಂಜರ್ 2 ಏನಿತ್ತಲ್ಲ ಸೆಟಪ್ಸ್ಗಳು, ಅದನ್ನ ನೀವು ಅದೇ ಸೆಟಪ್ಸ್ಗಳನ್ನ ಸೇಮ್ ಈ ಲೈನ್ಗಳ ಹತ್ರ ಇಡ್ತೀರಾ ಅಷ್ಟೇನೇನೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಒಂದು ಗ್ರೀನ್ ಲೈನ್ಸ್ಗಳೆಲ್ಲ ಏನಿದಾವಲ್ಲ, ಇಲ್ಲಿ ನಿಮಗೆ EMA ಬ್ರೇಕ್ಔಟ್ಸ್ಗಳು ಸಿಕ್ಕಿದ್ರೆ ಟ್ರೇಡ್ ಹೊಡಿತೀರಾ. ಸಿಂಪಲ್ ಇಲ್ಲಿ ನೋಡಿ, ಈ ತರ ಎಲ್ಲ EMA ಬ್ರೇಕ್ಔಟ್ಸ್ಗಳು ಸಿಕ್ಕಿದ್ರೆ, ಅಂಡ್ ಇನ್ ಕೇಸ್ ಈ ಒಂದು ಪಿಂಕ್ ಲೈನ್ಗಳ ಹತ್ರ ಎಲ್ಲನೂ ಕೂಡ ಬೈ ಸೈಡ್ಗೆ ಟ್ರೇಡ್ ಪ್ಲಾನ್ ಮಾಡ್ತೀರಾ. ಅಂದ್ರೆ ಮಾರ್ಕೆಟ್ ಈ ಒಂದು ಮೂಮೆಂಟ್ ನ ಮುಗಿಸಿದೆ ಅಂತ ಅರ್ಥ. ಈ ಒಂದು ರೇಂಜಿಗೆ ಬಂದಿದೆ ಅಂದ್ರೆ, ಈ ಪಿಂಕ್ ಲೈನ್ ರೇಂಜಿಗೆ ಬಂದಿದೆ ಅಂದ್ರೆ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅರ್ಥ. ಹಾಗೇನೆ ನೋಡಿ, ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಹಾಕೊಂಡ್ರು ಕೂಡ ಯು ಕ್ಯಾನ್ ಅಬ್ಸರ್ವ್ ಇಲ್ಲಿ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಫಾಲ್ ಆಯ್ತು, ಬ್ರೇಕ್ ಮಾಡ್ಕೊಂಡ್ಬಂತು. ದೆನ್ ಅಗೇನ್ ಸೊ ಇಲ್ಲಿಂದ ಹಿಂಗೆ ರೀಟ್ರೇಸ್ಮೆಂಟ್ ಆಗಿದೆ, ಇಲ್ಲಿಂದ ಇಲ್ಲಿಗೆ ಬಂದು ರೀಟ್ರೇಸ್ಮೆಂಟ್ ಆಗಿದೆ, ಅಗೇನ್ ಇದನ್ನ ಬ್ರೇಕ್ ಮಾಡ್ತು. ಸೊ ಅವಾಗ ನಾವು ನೆಕ್ಸ್ಟ್ ಸ್ವಿಂಗ್ ನ ಚೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ವಿಂಗ್ ಯಾವ್ದು ಹೇಳಿ? ಸೊ ರಿಮೂವ್ ಮಾಡ್ತೀನಿ ಇದನ್ನ. ನೆಕ್ಸ್ಟ್ ಸ್ವಿಂಗ್ ಸೊ ಫಾಲ್ ಆಗಿ ರೀಟ್ರೇಸ್ ಆಗಿ ಇಲ್ಲಿಂದ ಇಲ್ಲಿಗೆ ಬಂತು. ದೆನ್ ನೆಕ್ಸ್ಟ್ ಇರೋಂಥ ಸ್ವಿಂಗು ಇಲ್ಲಿಂದ ಇಲ್ಲಿಗೆ ಬಂತು. ಓಕೆ, ಸೊ ಮ್ಯಾಕ್ಸಿಮಮ್ ದೊಡ್ಡ ಸ್ವಿಂಗ್ ಅಂತ ಇರೋದೇನೆ ಇದು. ಓಕೆ, ಇಲ್ಲಿದೆಯಲ್ಲ ಇದು ಆರ್ ಇದು. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ. ಓಕೆನಾ?
ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ದೊಡ್ಡ ಫಾಲ್ ಆಯ್ತಲ್ಲ, ಇವಾಗ ನೋಡಿ ನಾನು ಚಿಕ್ಕ ಚಿಕ್ಕ ಸ್ವಿಂಗ್ನ ಇಟ್ಕೊಂಡಂಗೂ 1.618 ಬ್ರೇಕ್ ಆಗ್ತಾ ಇದೆ. ದಟ್ಸ್ ವೈ ಐ ಶಿಫ್ಟೆಡ್ ಟು ದಿ ಲಾಂಗ್ ಸ್ವಿಂಗ್. ಓಕೆ, ಸೊ ಇಲ್ಲಿಗೆ ಶಿಫ್ಟ್ ಮಾಡಿದೆ ನೋಡಿ, ಎಕ್ಸಾಕ್ಟ್ಲಿ ಈ ಲೈನ್ ಹತ್ರ ಇದೆ. ಸೊ ಇವಾಗ ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ, ಎಕ್ಸಾಕ್ಟ್ಲಿ ಇಲ್ಲಿಗಿರುತ್ತೆ. ಓಕೆ, ಸೊ ಈ ಥರನೂ ನೀವು ಆ್ಯಡ್ ಮಾಡ್ಕೊಬೋದು. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲೀನ್. ಸೊ ಈಗ ನಾನು ನಿಮಗೆ ವಿತ್ ಪೇಪರ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಸೊ ಇನ್ನೂ ಕ್ಲೀನಾಗಿ ಆಗುತ್ತೆ. ಇಟ್ಸ್ ಜಸ್ಟ್ ಎ ಪ್ರಾಕ್ಟಿಕಲ್. ಓಕೆ, ನಾನಿವತ್ತು ಲೈಕ್ ಕಂಪ್ಲೀಟ್ಲಿ ನೋಡಿದೆ, ನೆಕ್ಸ್ಟ್ ಲೆವೆಲ್ ಇತ್ತು. ಏನೂ ಇಲ್ಲ. ಓಕೆ, ನಿಮಗೆ ಇರೋವಂಥ ಟಾಪಿಕ್ಸ್ಗಳೆಲ್ಲ ಗೊತ್ತಿದಾವಲ್ಲ, R2 EMA ಬ್ರೇಕ್ಔಟ್, R3 EMA ಬ್ರೇಕ್ಔಟ್, ಫಿಬ್ಬು, ಇವೆಲ್ಲ ನಿಮಗೆ ಗೊತ್ತಿದೆ. ಓಕೆ, ಇದ್ರ ಎಲ್ಲಾದ್ರ ಜೊತೆಗೆ ನಾವು ಈ ಲೆವೆಲ್ಸ್ಗಳನ್ನ ಮರ್ಜ್ ಮಾಡ್ಕೋತೀವಿ, ಅಷ್ಟೇ ಸಿಂಪಲ್. ಓಕೆ, ವೈಟ್ ಬೋರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ 2 ಲೆವೆಲ್ಗಳಿದಾವಲ್ಲ, ಒಂದು ಗ್ರೀನ್ ಲೆವೆಲ್ಲು, ಓಕೆ, ಅಂದರೆ ಲೈಟ್ ಗ್ರೀನ್ ಲೆವೆಲ್ಲು, ಇನ್ನೊಂದು ಲೈಟ್ ಪಿಂಕ್ ಲೆವೆಲ್. ಓಕೆ, ಈ 2 ಲೆವೆಲ್ನ ನೀವು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಈಗ ಈ ಪಿಂಕ್ ಲೆವೆಲ್ಗಳಿದಾವಲ್ಲ, ಇಲ್ಲಿಂದ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ಅರ್ಥ. ಈ ಒಂದು ಗ್ರೀನ್ ಲೆವೆಲ್ಸ್ಗಳಿದಾವಲ್ಲ, ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಅರ್ಥ. ಇದ್ರ ಬಿಹೈಂಡ್ ದ ಸೀನ್ ಏನಂದ್ರೆ, ಈ ಲೆವೆಲ್ಗಳ ಹತ್ರ ಬಂದಾಗ ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಫಾಲ್ ಆಗುತ್ತೆ. ದೆನ್ ಮಾರ್ಕೆಟ್ ಫಾಲ್ ಆಗಿ ದೇರ್ ಮೇ ಬಿ ಚಾನ್ಸ್ ಈ ಲೆವೆಲ್ಗಳ ಹತ್ರ ಬಂದಾಗ ದೇರ್ ಮೇ ಬಿ ಚಾನ್ಸ್ ರಿವರ್ಸು ಆಗ್ಬೋದು, ಆ ರೀಟ್ರೇಸು ಆಗ್ಬೋದು ಅಂತ. ನಾನು ಮುಂಚೆಯಿಂದನೂ ಹೇಳಿದ್ದೀನಿ, ರೀಟ್ರೇಸ್ನ ನೀವು ಫೈಂಡ್ ಔಟ್ ಮಾಡೋದು ಕಲ್ತ್ಬಿಟ್ರೆ ದೆನ್ 99.99% ಎಲ್ಲರೂ ಕೂಡ ವೇಸ್ಟ್ ಅಂತಾರೆ. ಯಾಕೆ ಅಂದರೆ ಆ ರೀಟ್ರೇಸ್ಮೆಂಟ್ನ ಕ್ಯಾಚ್ ಮಾಡೋದಕ್ಕೆ ನಾವು ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ತೀವಿ. 1.618 ತನಕ ಮುಗ್ದಾದ್ಮೇಲೆ ದೆನ್ ಅಲ್ಲಿಂದ ರೀಟ್ರೇಸ್ ಆಗುತ್ತೆ ಅಂತ ಅರ್ಥ. ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೇಮ್ ಅದೇನಾದರೂ ಮರ್ಜ್ ಆದರೆ, ಓಕೆ, ಸೊ ವೈಟ್ ಇದರಲ್ಲಿ ಇದು ಮಾಡ್ತೀನಿ, ಯಾಕಂದರೆ ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡು, ಅರ್ಥ ಮಾಡಿಸೋದು ಸಖತ್ ಕಷ್ಟ ಆಗುತ್ತೆ. ಬಟ್ ಆದರೂ ಕೂಡ ಲೆಟ್ಸ್ ಟೇಕ್ ಎ ಟೈಮ್. ಆ್ಯಂಡ್ ಗೈಸ್, ಈ ಒಂದು ವಿಡಿಯೋಗೆ 1K ಲೈಕು ಪ್ಲೀಸ್ 1K ಲೈಕ್ ಆಗಬೇಕು. ಯಾಕೆ ಅಂದರೆ 1K ಲೈಕ್ ಆದರೆ ಜಾಸ್ತಿ ಜನಕ್ಕೆ ತಲುಪುತ್ತೆ. ನನಗೇನಿಲ್ಲ, ಇದರಿಂದ ಏನೂ ಸಿಗೋದಿಲ್ಲ, ಏನೂ ಇಲ್ಲ, ಬಟ್ ಎಷ್ಟೋ ಜನಕ್ಕೆ ತಲುಪಿದ್ರೆ ಒಳ್ಳೇದಿದು. ಓಕೆ, ಎಷ್ಟೋ ಜನದ ಲೈಫ್ ಚೇಂಜ್ ಆಗುತ್ತೆ, ಎಷ್ಟೋ ಜನ ಕಳ್ಕೊತಾ ಇರೋರು ಆ ಪ್ರಾಫಿಟಿಗೆ ಬರ್ತಾರೆ. ಓಕೆ, ಸೊ ಇವಾಗ ಬ್ಲ್ಯಾಂಕ್ ಮೈಂಡಲ್ಲಿರೋಣ. ಓಕೆ, ನಾನು ನಿಮ್ಗೆ ಇವಾಗ ಪ್ರಾಕ್ಟಿಕಲ್ ಅಪ್ರೋಚನ್ನು ತೋರಿಸಿದ್ದೀನಿ, ಥಿಯರಿ ಅಪ್ರೋಚನ್ನು ಇವಾಗ ತೋರಿಸ್ತೀನಿ. ಓಕೆ, ಥಿಯರಿ ಅಪ್ರೋಚನ್ನು ತೋರಿಸ್ತೀನಿ. ಜಸ್ಟ್ ಇಮ್ಯಾಜಿನ್. ಓಕೆ, ನಾನು ಅಲ್ಲಿ ಹೇಳಿದ್ನಲ್ಲ, ಈ ಒಂದು ಲೈಟ್ ಗ್ರೀನ್ ಲೈನ್ ಇದೆ. ಓಕೆ, ಏನದು ರೆಸಿಸ್ಟೆನ್ಸ್ ಲೈನ್ಸ್ಗಳು ಅಲ್ಲಿ ಆ ರೇಂಜಲ್ಲಿ ಇದಾವಲ್ಲ ಅದು. ಇನ್ನೊಂದೇನು ಅಂದರೆ ಪಿಂಕ್ ಲೈನ್ಸ್ಗಳಿದಾವೆ. ಓಕೆ, ಅದು ಈ ರೆಡ್ ಲೈನ್ಸ್ಗಳನ್ನು. ಓಕೆ, ಈ ಥರ ಇದ್ದಾವೆ, ಕರೆಕ್ಟಾ? ಸೊ ಈ ಥರ ಇರುತ್ತೆ. ಸೊ ಲೆಟ್ಸ್ ಸೇ ಮಾರ್ಕೆಟ್ ಇವಾಗ ಹೆಂಗೋ ಓಪನ್ ಆಗಿ ಬಂತು, ಇದನ್ನು ಟಚ್ ಮಾಡ್ತು. ಓಕೆ, ಟ್ಯಾಪ್ ಮಾಡಿದ ತಕ್ಷಣ ದೇರ್ ಮೇ ಬಿ ಚಾನ್ಸ್ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಬೇಕು. ಓಕೆ, ಸೊ ಈಗ ನಾನು ಟ್ರೇಡಿಂಗ್ ವ್ಯೂಗೆ ಹೋಗ್ತೀನಿ. ಇಮ್ಯಾಜಿನ್ ಮಾಡಿ, ಇಲ್ಲಿ ನೋಡಿ, ಮಾರ್ಕೆಟಿಂಗ್ ಬಂತು, ಇಲ್ಲಿ ಟ್ಯಾಪ್ ಮಾಡ್ತು, ಇಲ್ಲಿಂದ ಫಾಲ್ ಆಗಬೇಕು. ಬಟ್ ಇಲ್ಲಿ ನಮಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ, ವಿತ್ EMA ಬ್ರೇಕ್ಔಟ್ ಇಲ್ಲ, ಏನೂ ಇಲ್ಲ. ಸೊ ಇಲ್ಲಿ ಬಿಟ್ಬಿಡ್ತೀವಿ. ದೆನ್ ಅಗೇನ್ ಈ ಲೆವೆಲಿಗೆ ಹೋಯ್ತು, ಟ್ಯಾಪ್ ಮಾಡ್ತು. ಓಕೆ, ಅಂದರೆ ಇವಾಗ ಇಲ್ಲಿಂದ ಫಾಲ್ ಆಗಬೇಕು ಅಂತ ವಿ ವಿಲ್ ವೇಟ್. ಬಂತು, ಇಲ್ಲಿ ನೋಡಿ EMA ಬ್ರೇಕ್ಔಟ್ ಇಲ್ಲ ಆಯಿತು. ಈ ಲೆವೆಲ್ನ ಟಚ್ ಮಾಡಿ EMA ಬ್ರೇಕ್ಔಟ್ ಇಲ್ಲಾಗಿದೆ. ಬಟ್ ಇಲ್ಲಿಂದ ಇಲ್ಲಿಗೆ ತುಂಬ ದೊಡ್ಡ ಮೂಮೆಂಟ್ ಆಗಿದೆಯಾ? ಕರೆಕ್ಟಾ? ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ತುಂಬ ದೊಡ್ಡ ಮೂಮೆಂಟ್ ಆಗಿರುತ್ತೆ. ಇನ್ ಕೇಸ್ ನೀವು ಟ್ರೇಡ್ ಇಲ್ಲಿ ತಗೋಬೇಕಂದ್ರೂ ಕೂಡ, ಓಕೆ, ಸ್ಟಾಪ್ ಲಾಸ್ ಹಿಟ್ ಆಗೋದಿಲ್ಲ. ಟ್ರೇಡ್ನ ತಗೋಬೇಕಂದ್ರೂ ಕೂಡ ಸ್ಟಾಪ್ ಲಾಸ್ ಹಿಟ್ ಆಗೋದಿಲ್ಲ, ಬಟ್ ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ. ಸೊ ಏನು ಮಾಡ್ತೀರಾ ಇಂಥ ಟೈಮಲ್ಲಿ? ಯು ವಿಲ್ ವೇಟ್ ಫಾರ್ ದಿ ಆಫ್. ಓಕೆ, ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ವೇಟ್ ಫಾರ್ ದ ಆಫ್. ಓಕೆ, ಸೊ ಆಫ್ ಇಲ್ಲಿರುತ್ತೆ, ಇಲ್ಲಿಗೆ ಎಂಟ್ರಿ ಆಗಿ, ಸೊ ಸ್ಟಾಪ್ ಲಾಸ್ ಕಮ್ಮಿ ಇರುತ್ತೆ. ದೆನ್ ಬೂಮ್, ಅಷ್ಟೇನೆ. ಸೇಮ್ ನೀವು ಗೇಮ್ ಚೇಂಜರ್ 2 ಅಲ್ಲಿ ಏನು ಮಾಡ್ತಾ ಇದ್ರಿ ಹೇಳಿ? ಸೊ ಇವಾಗ ಗೇಮ್ ಚೇಂಜರ್ 2 ಸುಮ್ಮನೆ ನೋಡ್ಕೊಂಬರೋಣ. ಲೆಟ್ಸ್ ಸೇ ಇದು R3ನೋ R2ನೋ ಅಂದ್ಕೊಳ್ಳೋಣ. ಸೊ ಟಚ್ ಮಾಡ್ತು. ಓಕೆ, ಟಚ್ ಮಾಡಿದ ತಕ್ಷಣನೇ ಇನ್ ಕೇಸ್ ಇಲ್ಲೆಲ್ಲರೂ EMA ಬ್ರೇಕ್ಔಟ್ ಆಯಿತು ಅಂದರೆ ಇಲ್ಲಿಂದ ಇಲ್ಲಿಗೆ ದೊಡ್ಡ ಮೂಮೆಂಟ್ ಆಗಿರುತ್ತೆ. ಸೊ ಏನು ಮಾಡ್ತೀರಾ? ಯು ವಿಲ್ ವೇಟ್ ಫಾರ್ ದಿ ಆಫ್, ದೆನ್ ಟ್ರಿಗರ್ ಮಾಡ್ತೀರಾ. ಓಕೆನಾ? ಬಟ್ ಇವಾಗ ಇಲ್ಲೇನಾಗಿದೆ ಅಂದರೆ, ಈ ಒಂದು ಗ್ರೀನ್ ಲೈನ್ ಬಂದಿದೆ, ಅದು ಕೂಡ ನಮಗೆ ಈ ಗೇಮ್ ಚೇಂಜರ್ 2 ಪ್ರಕಾರ ಲೆವೆಲ್ಸ್ಗಳಿದಾವಲ್ಲ, R1 R2, ಇದು ಕೂಡ ಅದೇ ಥರನೇ. ಓಕೆ, ಸೊ ಇಲ್ಲಿ ಟ್ರೇಡ್ನ ಟ್ರಿಗರ್ ಮಾಡ್ತೀರಾ. ನಿಮ್ಗೆ ಇನ್ನೂ ಕನ್ಫರ್ಮೇಷನ್ ಬೇಕು ಅಂದರೆ ಯೂಸ್ ಬೊಲಿಂಜರ್ ಬ್ಯಾಂಡ್. ಓಕೆ, ಬೊಲಿಂಜರ್ ಬ್ಯಾಂಡ್ನ ಕೂಡ ಟ್ಯಾಪ್ ಮಾಡಿದೆ, ಅಪ್ಪರ್ ಬ್ಯಾಂಡ್ನ. ಓಕೆ, ಸೊ ಇಲ್ಲಿ ನೀವು ಟ್ರಿಗರ್ ಮಾಡ್ತಾ ಇದ್ದೀರಾ. ಓಕೆ, ಇದೊಂದಾಯಿತು. ದೆನ್ ಕ್ಯಾಮ್ರೆಲ್ಲಾ ಪಿವೋಟ್ಸ್ನ ಯೂಸ್ ಮಾಡಿ. ಇಲ್ಲಿ ನೋಡಿ, ಕ್ಯಾಮ್ರೆಲ್ಲಾ ಪಿವೋಟ್ಸ್ ಪ್ರಕಾರ R3 EMA ಬ್ರೇಕ್ಔಟು,
ಅದೂ ಆಯ್ತು. ದೆನ್ ನಾವು ಈ ಇಂಡಿಕೇಟರ್ನ ಯೂಸ್ ಮಾಡ್ಕೋಬೇಕಾದ್ರೆ ಅಲ್ಲಿ ಆ ಗ್ರೀನ್ ಲೈನು ಮರ್ಜ್ ಆಯ್ತು. ನಿಮಗೆ ಈಗ ಕನ್ಫರ್ಮೇಶನ್ ತುಂಬಾ ಜಾಸ್ತಿ, ಯಾಕಂದ್ರೆ ಇಲ್ಲಿ R2 EMA ಬ್ರೇಕ್ಔಟ್ ಆಗುತ್ತೆ. ಸೊ R2 EMA ಬ್ರೇಕ್ಔಟ್ ಆದಾಗ ನೀವು ತಗೋಬೇಕಾ ಬೇಡವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಈ ಒಂದು ಇಂಡಿಕೇಟರ್ ಇಂದ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, R2 EMA ಬ್ರೇಕ್ಔಟ್ ಆಯ್ತು. ಇನ್ ಕೇಸ್ ಈ ಟ್ರೇಡ್ ಮುಗ್ದಿದ್ರೆ ಇಲ್ಲಿ ನೋಡಿ R2 EMA ಬ್ರೇಕ್ಔಟ್ ಆಯ್ತಾ. ಅಂಡ್ ಇದು ನೋಡ್ಬೋದು, ಈ ಒಂದು ಫಾಲ್ಗೆ ರೀಟ್ರೇಸ್ಮೆಂಟ್ ಕೂಡ R2 EMA ಬ್ರೇಕ್ಔಟ್ ಆಗಿದೆ. ಅಂಡ್ ಇಲ್ಲಿ ನೋಡಿ ಈ ಒಂದು ಗ್ರೀನ್ ಲೈನು ವಿತ್ EMA ಬ್ರೇಕ್ಔಟ್ ಆಗಿದೆ. ಅಬ್ಸರ್ವ್. ಓಕೆ, ನಾನು ಇಲ್ಲಿ ಕ್ಯಾಮ್ರೆಲ್ಲೂ ಹಾಕೋತೀನಿ. ಅಬ್ಸರ್ವ್, R2 EMA ಬ್ರೇಕ್ಔಟ್ ಆಗಿದೆಯಾ ಕರೆಕ್ಟಾ ಇಲ್ಲಿ. ಸೊ ನಿಮ್ಗೆ ಇಲ್ಲೂ ಟ್ರೇಡ್ ಸಿಕ್ದಂಗೆ ಆಯ್ತು. ಕರೆಕ್ಟಾ? ಇದೊಂದು ಎಕ್ಸ್ಪ್ಲನೇಷನ್. ದೆನ್ ನೆಕ್ಸ್ಟ್ ಬನ್ನಿ, ಈ ಒಂದು ರಿವರ್ಸಲ್. ಓಕೆ, ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಟಚ್ ಮಾಡಿದೆ. ಈ ಲೆವೆಲ್ ಹತ್ರ ಎಕ್ಸಾಕ್ಟ್ಲಿ ಟಚ್ ಮಾಡಿದೆ, ಹ್ಯಾಮರ್ ಆಗಿಲ್ಲ. ಓಕೆ, ಅಂದ್ರೆ ಯಾವುದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂದಿಲ್ಲ. ಸೊ ಈ ಲೆವೆಲ್ ಹತ್ರ ರಿವರ್ಸಲ್ ಟ್ರೇಡ್ ತಗೊಳ್ಳಲ್ಲ. ದೆನ್ ಇಲ್ಲಿಗೆ ಬರ್ತೀರಾ, ಇಲ್ಲಿ ನೀವು ನೋಡಿ ಹ್ಯಾಮರ್ ಆಗಿದೆ. ಸೊ ಇಲ್ಲಿ ಇವಾಗ ಕನ್ಫರ್ಮೇಶನ್ ತಗೋಬೇಕಂದ್ರೆ ಬೊಲಿಂಜರ್ ಬ್ಯಾಂಡ್ ತಗೋತೀರಾ. ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆದಂಗೂ ಆಗಿದೆ ಈ ಲೆವೆಲ್ ಹತ್ರ. ಓಕೆನಾ? ಸೊ ಅದೊಂದು ಪಾಯಿಂಟು. ಅಂಡ್ ಇನ್ನೊಂದೇನು ಅಂದ್ರೆ ಕ್ಯಾಮ್ರೆಲಾ ಲೆವೆಲ್ ತಗೊಳ್ಳಿ. S4 ಕೂಡ ಇಲ್ಲೇ ಇದೆ, ಅದೊಂದು ಪಾಯಿಂಟು. ನೋಡಿ ಎಲ್ಲಾನು ಒಟ್ಟಿಗೆ ಮರ್ಜ್ ಆಗ್ತಾ ಇದೆ. ದೆನ್ EMA ಬ್ರೇಕ್ಔಟ್ ನೋಡಿ ಇಲ್ಲಾಗಿದೆ. ಓ ಶಿಟ್. ಸೊ ಈಗ ಇಲ್ಲಿಂದ ನೋಡಿ ಇಲ್ಲಿ ತನಕ ಮೂವ್ಮೆಂಟ್ ಆಗೋಗ್ಬಿಟ್ಟಿದೆ. ಇಲ್ಲಿ ಟ್ರೇಡ್ ತಗೋತೀರಾ ಈಗ ನೀವು, ಇಷ್ಟು ಮೂವ್ಮೆಂಟ್ ಆದ್ಮೇಲೆ ಓಡ್ತಾ ಇರೋ ಟ್ರೈನ್ ಹತ್ತುತ್ತೀರಾ? ಹತ್ತೋಕ್ಕಾಗೋದಿಲ್ಲ. ಸೊ ಇವಾಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಬ್ರೇಕ್ಔಟ್ ಆಗಿದೆಯಲ್ಲ. ಓಕೆ, ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಇದ್ದವರಿಗೆ ಬೊಲಿಂಜರ್ ಬ್ಯಾಂಡ್ ಸ್ವೀಪು ಇವೆಲ್ಲ ಏನಿರುತ್ತೆ ಅಲ್ಲೇ ಟ್ರೇಡ್ ತಗೋತಾರೆ, ಅದೆಲ್ಲ ಮಾಡ್ತಾರೆ. ಬಟ್ EMA ಬ್ರೇಕಿಗೆ ಇಲ್ಲಿ ತನಕ ಬ್ರೇಕ್ ಆಗಿದೆ. ಸೊ ನಿಮಗೆ ಗೊತ್ತು, ಈ ಲೈನ್ಗಳು ಟಚ್ ಆದಾಗ ರಿವರ್ಸಲ್ ಆಗಬೇಕು. ಸೊ ನಿಮ್ಮ ವ್ಯೂನ ಅಪ್ಸೈಡ್ ಇಟ್ಕೊಂಡಿರ್ತೀರಾ. ಮಾರ್ಕೆಟ್ ಮೂವ್ಮೆಂಟ್ ಆಗಿದೆ, ಇಲ್ಲಿ ಬ್ರೇಕ್ ಆಯಿತು. ಯು ವಿಲ್ ವೇಟ್ ಅಗೇನ್. ಆಯ್ತು, ರೀಟ್ರೇಸಿಗೆ ಬಂತು. ವಾವ್. ದೆನ್ ಫಿಬ್ನ ತಗೋತೀರಾ. ದೆನ್ ಜಸ್ಟ್ ಹಾಕಿ ಎಕ್ಸಾಂಪಲ್ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಟಚ್ ಮಾಡಿದೆ. ಇಲ್ಲಿ ನೋಡಿ 2 ಟ್ರೇಡ್ಸು, 2 ಬ್ಯೂಟಿಫುಲ್ ಟ್ರೇಡ್ಸು ಇದೇ ಲೆವೆಲ್ ಹತ್ರ. ಸೊ ಇನ್ನೊಂದು ಇಲ್ಲಿ ಮೀನಿಂಗ್ ಏನು ಅಂದ್ರೆ, ವೆನೆವರ್ ಟ್ರೇಡ್ಸ್ಗಳು ತುಂಬಾ ಮೂವ್ಮೆಂಟ್ ಆಗೋದ್ರೆ, ಫಾರ್ ಎಕ್ಸಾಂಪಲ್ ಇದೊಂದು ಸಪೋರ್ಟ್ ಅನ್ಕೊಳ್ಳೋಣ, ಅದೇ ಪಿಂಕ್ ಲೈನ್ ಅನ್ಕೊಳ್ಳೋಣ, ಮಾರ್ಕೆಟಿಂಗ್ ಬಂದು ಟಚ್ ಮಾಡಿ ತುಂಬಾ ಮೂವ್ಮೆಂಟ್ ಆಗಿ ವಿತ್ EMA ಬ್ರೇಕ್ಔಟ್ ಆಯ್ತು ಅನ್ಕೊಳ್ಳಿ, ತುಂಬಾ ಮೂವ್ಮೆಂಟ್ ಆಗಿ, ಆಗ ನೀವು ಇಲ್ಲಿ ಟ್ರೇಡ್ನ ತಗೊಳ್ಳೋ ಹಾಗಿಲ್ಲ. ಯು ಹ್ಯಾವ್ ಟು ಮಾರ್ಕ್ ಇಲ್ಲಿಂದ ಇಲ್ಲಿ ಎಲ್ಲಿ ತನಕ ಹೋಗುತ್ತೆ, ರೀಟ್ರೇಸಿಗೆ ಬರ್ತಾ ಇರುತ್ತಲ್ಲ ಹಿಂಗೆ, ಅಲ್ಲಿಗೆ ಫಿಬ್ ಹಾಕೊಂಡು 0.5 0.6 ಅಲ್ಲಿ ಬೈ ಟ್ರೇಡ್ಸ್ನೇ ಹೊಡಿಬೇಕು. ಯಾಕೆ ಅಂದ್ರೆ ರಿವರ್ಸಲ್ ಝೋನ್ ನ ಟಚ್ ಮಾಡಿದೆ. ಪರ್ಫೆಕ್ಟಾ? ಅರ್ಥ ಆಯ್ತಾ? ಸೊ ಸಿಂಪಲ್. ಬನ್ನಿ ಇವಾಗ ಈಗ ಇದೇ ಜೊತೆಗೆ ನಾನು ಫಿಬ್ ಇಲ್ಲೂ ನೋಡಿ, ಇಲ್ಲೂ ಒಂದು ಟ್ರೇಡ್. ವಾವ್, ಚಿಂದಿ ಟ್ರೇಡ್ಸ್, ನೆಕ್ಸ್ಟ್ ಲೆವೆಲ್ ಟ್ರೇಡ್ಸ್ಗಳು ಗುರು. ಇಲ್ಲಿ ಬನ್ನಿ. ಇಲ್ಲಿ ನೋಡಿ ಟಚ್ ಮಾಡಿ ನೋಡಿ, EMA ಇಲ್ಲಿ ಬ್ರೇಕ್ಔಟ್ ಆಗಿದೆ. ಟಚ್ ಮಾಡಿ EMA ಬ್ರೇಕ್ಔಟ್ ಆಗಿದೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಗೊತ್ತಾ, ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ನ ಯೂಸ್ ಮಾಡ್ತೀನಿ. ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿ ಇಲ್ಲಿಗೆ ಬಂದು ರೀಟ್ರೇಸ್ ಮಾಡಿದೆ. ಅಬ್ಸರ್ವ್ 1.618, ಇದೊಂದು ಲಾಜಿಕ್. 1.618 ಅಂಡ್ ಈ ಇಂಡಿಕೇಟರ್ ಅಲ್ಲಿ ಇರುವಂತ ಪಿಂಕ್ ಲೈನ್ ಇಟ್ಸ್ ಮರ್ಜಿಂಗ್. ಸೊ ಯಾರೇ ನಿಮಗೆ ಫಿಬ್ ಎಕ್ಸ್ಟೆನ್ಷನ್ ಪ್ರಕಾರ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಬಂದಿದ್ರೆ ನೀವು ಇಲ್ಲೇ ಟ್ರೇಡ್ ಪ್ಲಾನ್ ಮಾಡಬಹುದು. EMA ಬ್ರೇಕ್ಔಟಿಗೆ ಕಾದ್ರೆ ನೋಡಿ ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಆಗಿದೆ. ವಾಟ್ ಯು ಹ್ಯಾವ್ ಟು ಡೂ, ಫಿಬ್ ರಿಟ್ರೇಸ್ಮೆಂಟ್ ನ ತಗೊಂಡು ದೆನ್ ಅಬ್ಸರ್ವ್. ಯಾಕೆ ಈ ವಿಕ್ ನ ಚೂಸ್ ಮಾಡ್ತಾ ಇಲ್ಲ ಅಂದ್ರೆ, ಇದು ದೊಡ್ಡ ವಿಕ್ ಆಗೋಯ್ತು. ಕರೆಕ್ಟಾ? ಈ ಕಾಮನ್ ಬಾಡಿದು ವಿಕ್ ಇರುತ್ತಲ್ಲ, ಕೆಳಗಡೆ ವಿಕ್ ಮತ್ತೆ ಈ ಕ್ಯಾಂಡಲ್ದು ಕಾಮನ್ ಪಾಯಿಂಟ್ ನ ಹಿಡಿದ್ರೆ ಇನ್ನ ಚೆನ್ನಾಗಿರುತ್ತೆ. ಅಬ್ಸರ್ವ್. ಓಕೆ, ಅಬ್ಸರ್ವ್ ಹಿಯರ್. ಅಬ್ಸರ್ವ್ ನೆಕ್ಸ್ಟ್ ಲೆವೆಲ್. ಮೋರ್ ದನ್ 1:2 ನ ಎಕ್ಸ್ಪೆಕ್ಟ್ ಮಾಡಬೇಡಿ, 1:1 ನ ಎಕ್ಸ್ಪೆಕ್ಟ್ ಮಾಡಿ. ಸೂಪರ್. ಓಕೆನಾ? ಇಲ್ಲಿ ನೋಡಿ ಟಚ್ ಮಾಡಿ. ಓಕೆ, ನೀವಿವಾಗ ಈಗ ರಿಮೂವ್ ಮಾಡ್ತೀನಿ ಎಲ್ಲ ಡ್ರಾಯಿಂಗ್ಸ್ನು. ಓಕೆ, ರಿಮೂವ್ 3 ಡ್ರಾಯಿಂಗ್ಸ್. ಫಿಬ್ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಅಬ್ಸರ್ವ್ ಮಾಡಿ. ನಾನು ಏನು ಮಾಡ್ತೀನಿ ಅಂದರೆ, ಈ 1 ಹತ್ರ ಎಲ್ಲ ನಾನು ರಿವರ್ಸಲ್ ಟ್ರೇಡ್ಸ್ಗಳನ್ನ ತೊಗೊಳಕ್ಕೆ ಹೋಗಲ್ಲ, 1.618 ಹತ್ರ ತೊಗೋತೀನಿ. ಬಟ್ ಇನ್ ಕೇಸ್ ನೀವು 1 ಹತ್ರ ತೊಗೋತೀನಿ ಅಂದರು, ಇಫ್ ಯು ಫೈಂಡ್ ಔಟ್ ಎಲ್ಲಾದರೂ ನಿಮಗೆ ಇಲ್ಲಿ ಲಿಕ್ವಿಡಿಟಿ ಸ್ವೀಪು, ಬೊಲಿಂಜರ್ ಬ್ಯಾಂಡ್ ಸ್ವೀಪು ಸಿಕ್ತು ಅಂದರೆ ದೆನ್ ಬೂಮ್, ಸಿಂಪಲ್. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಇಲ್ಲಿ ನೋಡಿ ಈ ಲೈನ್ ಎಕ್ಸಾಕ್ಟ್ಲಿ ಟಚ್ ಮಾಡಿದೆ.
ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ತರನೂ ಆಗಿದೆ. ಓಕೆ, ಇಲ್ಲಿ ಯಾಕೆ ನಾನು ಕ್ಯಾಂಡಲ್ ಕವರ್ಗೆ ವೆಯ್ಟ್ ಮಾಡ್ತಾ ಇಲ್ಲ ಅಂದ್ರೆ ಅಬ್ಸರ್ವ್ ಮಾಡಿ, ಈ ರೆಡ್ ಕ್ಯಾಂಡಲ್ಗೆ ಬಿಲೋ ವಿಕ್ ಇದೆ ಅಂದ್ರೆ ಏನರ್ಥ, ಬೈಯಿಂಗ್ ಪ್ರೆಷರ್ ಆಡ್ ಆನ್ ಆಗಿದೆ ಅಂತ. ನೆಕ್ಸ್ಟ್ ಕ್ಯಾಂಡಲ್ ನೋಡಿ ಬೈಯಿಂಗ್ ಪ್ರೆಷರ್ ಬಂದಿದೆ, ಅವಾಗ ನಾನು ಎಂಗಲ್ಫಿಂಗಿಗೆ ವೆಯ್ಟ್ ಮಾಡಲ್ಲ. ಇವೆಲ್ಲ ಇಂಪ್ರೂವ್ಮೆಂಟ್ಸ್ಗಳು. ಓಕೆನಾ? ಸೊ ಬನ್ನಿ, ಓ ನೆಕ್ಸ್ಟ್ ಲೆವೆಲ್. ಓಕೆ ಓಕೆ, ಅಬ್ಸರ್ವ್ ಮಾಡಿ ಇಲ್ಲೆಲ್ಲ ರಿವರ್ಸಲ್ ಇಲ್ಲ, ಕರೆಕ್ಟಾ? ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಕ್ಟ್ಲಿ ಟ್ಯಾಪ್ ಮಾಡಿ ಫಾಲ್ ಆಗಿದೆ. ಸಿ, ಇಲ್ಲಿಂದ ನೋಡಿ ನಿಮಗೆ ರೈಸ್ ಆಗ್ತಾ ಇದೆ ಮಾರ್ಕೆಟ್ ಅಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಆಸ್ ಎ ಸಪೋರ್ಟ್ ಆಗಿನೂ ಇದನ್ನ ಯೂಸ್ ಮಾಡ್ಬೋದು ಫಿಬ್ ಹಾಕೊಂಡ್ರೆ, ಬಟ್ ಕನ್ಫ್ಯೂಷನ್ ಬೇಡ ಅಂತ. ಓಕೆ, ಇಲ್ಲಿ ನೋಡಿ ಅಬ್ಸರ್ವ್. ಓಕೆ, ಸೊ EMA ಬ್ರೇಕ್ಔಟ್ ನೋಡೋಣ. ಸಿ, EMA ಬ್ರೇಕ್ಔಟ್ ಇಲ್ಲಿ ಆಗಿದೆಯಾ? ಪರ್ಫೆಕ್ಟಾ? ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ಯಾಮ್ರೆಲ ಲೆವೆಲ್ ಏನಾದ್ರು ಅಲ್ಲಿ ಇದೆಯಾ? ಯಾವ ಕ್ಯಾಮ್ರೆಲ ಲೆವೆಲ್ಲು ಇಲ್ಲ. ಸೊ ಬಿಟ್ಬಿಡ್ತೀನಿ ಕ್ಯಾಮ್ರೆಲ ಲೆವೆಲ್ನ. EMA ಬ್ರೇಕ್ಔಟ್, ರೇಂಜ್ ಬ್ರೇಕ್ಔಟ್ ಆಗಿದೆ, ಬೊಲಿಂಜರ್ ಬ್ಯಾಂಡ್ ಟ್ಯಾಪ್ ಮಾಡಿದೆ, ಸಿಂಪಲ್. ಓಕೆ, ಇನ್ ಕೇಸ್ ನೀವು ಫಿಬ್ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್ ಹಾಕೊಂಡ್ರೆ, ಸೊ ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಗೆ ಹಾಕೊಂಡ್ರೆ, ಓಕೆ, ಓ ಇದು ತುಂಬಾ ದೊಡ್ಡದಾಗೋಯ್ತು. ಓಕೆ, ಇಫ್ ಯು ಯೂಸ್ ದಿಸ್ ಅಲ್ವಾ, ಈ ದೊಡ್ಡ ಮೂಮೆಂಟ್ನ ಯೂಸ್ ಮಾಡ್ಕೊಂಡ್ರೆ, ಓಕೆ, ನಿಮ್ಗಳಿಗೆ ಗೊತ್ತಾಗುತ್ತೆ. ಓಕೆ, ಒನ್ ಹತ್ರ ರಿವರ್ಸಲ್ ಆಗ್ತಾ ಇರೋದು, ದೊಡ್ಡ ಮೂಮೆಂಟ್ನ ಯೂಸ್ ಮಾಡ್ಕೊಂಡಾಗ ಇವೆಲ್ಲ ಕೂಡ ಇಂಪ್ರೂವ್ಮೆಂಟ್. ಇಷ್ಟೆಲ್ಲ ನೀವು ಏನು ಲೈಕ್ ಟೆನ್ಷನ್ ತಗೊಳ್ಳೋದು ಬೇಕಾಗಿರಲ್ಲ. ಗೇಮ್ ಚೇಂಜರ್ 2 ಪ್ರಕಾರ ಇರುವಂಥ ಲೆವೆಲ್ಸ್ಗಳನ್ನ ಮರ್ಜ್ ಮಾಡ್ಕೊಳ್ಳಿ. ನಿಮ್ಗೆ ಇವಾಗ ಏನೇನು ಗೊತ್ತಲ್ಲ ಅದೆಲ್ಲನೂ ಕೂಡ ಆ ಲೆವೆಲ್ಗಳ ಹತ್ರ ಮರ್ಜ್ ಮಾಡಿ. ಓಕೆ, ಸೊ ಇದರಿಂದ ನಿಮ್ಗೆ ಏನು ಇನ್ನೊಂದು ಅರ್ಥ ಅಂದರೆ, ಲೈಕ್ ಇನ್ನೊಂದು ಕಾನ್ಫಿಡೆನ್ಸ್ ಏನು ಅಂದರೆ, ವೆನ್ ಎವರ್ ಮಾರ್ಕೆಟ್ ಈ ಝೋನ್ಗಳ ಹತ್ರ ಬಂದಾಗ ನೀವು ಅರ್ಥ ಆಗಬೇಕು ಆ ಮೂಮೆಂಟ್ಗಳು ಮುಗಿಯುತ್ತೆ ಅಂತ. ಓಕೆ, ಇಲ್ಲಿಂದ ಅಪ್ಸೈಡ್ ಬಂತು ಅಂದ್ರೆ ನೋಡಿ, ಇಲ್ಲಿಂದ ಅಪ್ಸೈಡ್ ಮಾರ್ಕೆಟ್ ಹೋಗ್ತಾ ಇದೆ ಅಂದ್ರೆ ಈ ಲೆವೆಲ್ಸ್ಗಳ ಹತ್ರ ಅಟ್ಲೀಸ್ಟ್ ರೀಟ್ರೇಸ್ ಆಗ್ಲೇಬೇಕದು. ಓಕೆ, ನೋಡಿ ಇಲ್ಲಿ ಟಚ್ ಈ ಝೋನ್ನ ಟಚ್ ಮಾಡ್ತು ಬಿತ್ತು. ಓಕೆ, ಈ ಝೋನ್ನ ಟಚ್ ಮಾಡ್ತು ಬಿತ್ತು. ಸೊ ಈ ಝೋನ್ನ ಟಚ್ ಮಾಡಿ ನೋಡಿ, EMA ಎಲ್ಲ ಬ್ರೇಕ್ಔಟ್ ಆಗಿಲ್ಲ. ಇಲ್ಲಿ ನೋಡಿ, ಈ ಝೋನ್ನ ಟಚ್ ಮಾಡ್ತು ಬಿತ್ತು. ಸೊ ವೆನ್ ಯು ಮರ್ಜ್ ವಿತ್ ಇರೋವಂಥ ಇರೋವಂಥ ಟಾಪಿಕ್ಸ್ಗಳಲ್ಲಿ ಏನೇನು ಕಲ್ತಿದ್ದೀರಾ ಅದ್ರ ಜೊತೆಗೆ ಮರ್ಜ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಓಕೆ, ಬೇಕಾದ್ರೆ ಇವತ್ತಿನ ಟ್ರೇಡ್ನ ನೋಡೋಣ ಬನ್ನಿ. ಓಕೆ, ಸಿಂಪಲ್ಲು, ಇಲ್ಲೇ ನೋಡಿ, ಇಲ್ಲೇ ಸಿಕ್ಕಿತ್ತು, ಅದು ಬಿಟ್ಟಾಕಿ. ಓಕೆ, ಅದನ್ನ ಬಿಟ್ಟಾಕೋಣ. ಆ್ಯಂಡ್ ಅಬ್ಸರ್ವ್ ಹಿಯರ್, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಲೈನ್ ಜೊತೆಗೆ ವಿತ್ EMA ಇದು ಬ್ರೇಕ್ಔಟ್ ಆಗಿದೆಯಲ್ಲ. ಇಫ್ ಯು ಲೈಕ್ ಯೂಸ್ ಫಿಬ್ ಅಲ್ವಾ, ಸಿ ಅಬ್ಸರ್ವ್ ಮಾಡಿ. ಸೊ ಈ ಲೈನ್ಗಳನ್ನ ಸಪೋರ್ಟ್ ಆಗಿನೂ ನೀವು ಯೂಸ್ ಮಾಡ್ಕೊಬೋದು. ಸೊ ಇದ್ರ ಮೇಲೆ ಹೋಗ್ತಾ ಇದೆ ಅಂದ್ರೆ ರೇಂಜ್ ಎಲ್ಲ ಮುಗ್ದೋಗಿದೆ, ಇಲ್ಲಿಂದ ಅಪ್ಪಿನ ಹೋಗುತ್ತೆ ಅಂತ ಅರ್ಥ. ಓಕೆನಾ? ಬ್ಯಾಕ್ ಟೆಸ್ಟ್ ಮಾಡಿದಾಗ ಯು ವಿಲ್ ಗೆಟ್ ಟು ನೋ. ಆ್ಯಂಡ್ ಈ ಇಂಡಿಕೇಟರ್ ಕ್ರಿಯೇಟ್ ಮಾಡಿದವ್ರಿಗೆ ಫಸ್ಟ್ ಆಫ್ ಆಲ್ ನೀವು ಥ್ಯಾಂಕ್ಸ್ ಹೇಳ್ಬಿಡಿ. ಯಾರು ಕ್ರಿಯೇಟ್ ಮಾಡಿದ್ದಾರೋ ಯಾರು ಗೊತ್ತಿಲ್ಲ, ಅವ್ರುಗಳಿಗೆ ಫಸ್ಟ್ ಥ್ಯಾಂಕ್ಸ್. ಒಳ್ಳೆ ಬ್ಯೂಟಿಫುಲ್ ಇಂಡಿಕೇಟರ್, ಇಂಪ್ರೂವ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ದೆನ್ ಇದನ್ನ ಹೇಗೆ ಹಾಕೋಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀರಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಒಂದು ಪೇಜ್ ಬರುತ್ತೆ. ಆ ಪೇಜಲ್ಲಿ ಇಲ್ಲಿ ಮೇಲೆ ಆ್ಯಡ್ ಟು ಫೇವ್ರೇಟ್ಸ್ ಅಂತ ಇರುತ್ತೆ. ಆ್ಯಡ್ ಟು ಫೇವ್ರೇಟ್ಸ್ ಕೊಟ್ಟರೆ ಇಂಡಿಕೇಟರ್ ಸೆಕ್ಷನಲ್ಲಿ ಫೇವ್ರೇಟ್ಸಲ್ಲಿ ಬಂದಿರುತ್ತೆ. ಹೋಪ್ ಗೈಸ್ ಅರ್ಥ ಆಯಿತು ಅನ್ಕೋತೀನಿ. ಇದ್ರ ಮೇಲೆ ಇನ್ನೂ ಲಾಟ್ ಆಫ್ ವರ್ಕ್ ಮಾಡೋಣ, ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಣ. ಸಿಗೋಣ.